ದೇವರ ಅಪಾರವಾದಂತಹ ಒಂದು ಮಹಿಮೆಯಿಂದ ತಿಳಿಸಿಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಬೇರೆ ಎಲ್ಲ ಪುರಾಣಗಳಿಗಿಂತ ಅತ್ಯಂತ ವಿಸ್ತಾರವಾಗಿ ಮತ್ತು ಅಥೆಂಟಿಕ್ ಆಗಿ ರುದ್ರದೇವರ ಒಂದು ಮಹಿಮೆಯನ್ನು ಚೆನ್ನಾಗಿ ತಿಳಿಸಿಕೊಡುವಂತಹ ಒಂದು ಭಾಗ ಈ 4ನೇ ಸ್ಕಂಧದ ಆರಂಭದ ಭಾಗ. ದಕ್ಷಯಜ್ಞ ಪ್ರಸಂಗದಲ್ಲಿ ಅವರ ಸ್ವರೂಪದ ಆ ವೈಭವ ಅದೆಷ್ಟು ದೊಡ್ಡದಾಗಿದೆ ಅನ್ನೋದನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಯಾವಾಗ ರುದ್ರದೇವರಿಗೆ ಸತೀದೇವಿಯ ದೇಹತ್ಯಾಗ ಆದ ವಿಷಯವನ್ನು ನಾರದರು ತಿಳಿಸಿಕೊಟ್ಟರೋ, ಧ್ಯಾನ ಮಾಡ್ತಾ ಇದ್ದಂತಹ ರುದ್ರದೇವರು ಎದ್ರಂತೆ ಪೀಠದಿಂದ. ಎದ್ದು ಅವರು ಡ್ಯಾನ್ಸ್ ಮಾಡ್ತಾರೆ, ನರ್ತನವನ್ನು ಮಾಡ್ತಾರೆ. ಆ ನರ್ತನವನ್ನು ಮಾಡೋದಕ್ಕೆ ಸಾಮಾನ್ಯವಾಗಿ ಇವತ್ತು ಡ್ಯಾನ್ಸ್ ಮಾಡುವಂತಹ ವಿಷಯದಲ್ಲಿ ಜಗತ್ತಿಗೆ ಪಾಠವನ್ನು ಮಾಡಿದಂತಹ ವ್ಯಕ್ತಿ ಯಾರು ಅಂತ ನಾವೇನಾದರೂ ಕೇಳಿದ್ರೆ ಭರತ ಅಂತ ಕರಿತೇವೆ. ಭರತ ಯಾರು? ರಾಮನ್ ತಮ್ಮನ ಅನ್ನಲ್ಲ, ಭರತ ಮುನಿಗಳು ಅಂತ ಒಬ್ಬರು. ಆ ಭರತ ಮುನಿಗಳು ನಾಟ್ಯಶಾಸ್ತ್ರವನ್ನು ನಿರ್ಮಾಣ ಮಾಡಿದಂತಹ ಮಹಾನುಭಾವರು. ಆ ಭರತ ಮುನಿಗಳಿಗೆ ನಾಟ್ಯಶಾಸ್ತ್ರವನ್ನು ರಚನೆ ಮಾಡಲಿಕ್ಕೊಂದು ಮೂಲ ಸ್ಫೂರ್ತಿ ಬೇಕಲ್ಲ. ಅರ್ಧ ವಿಸ್ತೃತ, ತಳ ವಿಸ್ತೃತ ಅಂತೆಲ್ಲ ಬರುತ್ತೆ ನಾಟ್ಯದ ಲಕ್ಷಣಗಳು. ಒಂದು ಕಾಲು ಕೆಳಗೆ ನಿಂತಿರುತ್ತೆ, ಇನ್ನೊಂದು ಕಾಲು ಕೆಳಗೆ ಹಾಗೆ ಸ್ಟ್ರೈಟ್ ಆಗಿದೆಯೋ ಹಾಗೆ ಇನ್ನೊಂದು ಕಾಲು ಸ್ಟ್ರೈಟಾಗಿ ಮೇಲೆ ಹೋಗುತ್ತೆ. ನಾವು ಸುಮ್ಮನೆ ಹೇಳ್ಬೋದಷ್ಟೇ, ಮಾಡೋದು ಯಾರು? ಲಕ್ಷಣಗಳಿದೆ, ಆ ಲಕ್ಷಣಗಳಿಗೆ ಲಕ್ಷ್ಯ ಬೇಕಲ್ಲ. ಯಾರು ಅಂದರೆ ರುದ್ರದೇವರು ಮಾಡಿ ತೋರಿಸಿದ್ದಾರೆ. ಆದ್ದರಿಂದ ಅವರ ನರ್ತನವನ್ನು ನಾವೇನಂತ ಕರೀತೇವೆ? ನಟರಾಜ ನರ್ತನ. ಅದೆಲ್ಲ ರುದ್ರದೇವರು ಮಾಡಿದ ನರ್ತನದ ಪ್ರಕಾರಗಳನ್ನು ನಾವು ನೋಡಬೇಕು ಅಂದರೆ, ಇವತ್ತು ಪೇಂಟಿಂಗಲ್ಲಿ ನೋಡಬೇಕು ಅಂದರೆ ಚಿದಂಬರದ ನಟರಾಜ ದೇವರ ದೇವಸ್ಥಾನದ ಕಾರಿಡಾರಲ್ಲಿ ಮೇಲ್ಗಡೆ ಎಲ್ಲ ಅವರ ನರ್ತನದ ಪ್ರಕಾರವನ್ನು ತುಂಬ ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ. ಅದು ಪಾಠ ಮಾಡಲಿಕ್ಕಾಗಿ ಒಂದು. ಇನ್ನೊಂದು, ಗಜಾಸುರ ಅಂತ ಒಬ್ಬ ಇದ್ದ, ದೊಡ್ಡ ದೈತ್ಯ. ಆ ಗಜಾಸುರ ರುದ್ರದೇವರ ಭಕ್ತ. ನೋಡಿ ಪ್ರಾಬ್ಲಮ್ ಅಲ್ಲೇ, ಅವರ ಭಕ್ತ. ಅವರನ್ನು ಅವನು ಎಲ್ಲಿಟ್ಕೊಂಡಿದ್ದ? ಲಿಂಗ ಪುರಾಣದಲ್ಲಿ ಹೇಳುತ್ತೆ, ಅವನ ಭಕ್ತಿಗೆ ಅವರು ಮೆಚ್ಚಿ ಅವನನ್ನೇ ಅವ್ರಿಗೆ ಪಟ್ಕೊಂಡ್ಬಿಟ್ಟಿದ್ರು. ಯಾರಿಗೆ? ಗಜಾಸುರನಿಗೆ. ಬೇರೆ ಕಡೆ ಇಟ್ಕೊಂಡ್ರೆ ಬೇರೆ ಬೇರೆ ದೇವತೆಗಳೆಲ್ಲ ನನ್ನ ಸ್ವಾಮಿಯನ್ನು ಕೇಳಿಬಿಡ್ತಾರೆ ಅಂತ ಅವನೇನು ಮಾಡ್ದ? ಹೊಟ್ಟೆ ಒಳಗೆ ಇಟ್ಕೊಂಡ್ಬಿಟ್ಟ. ರುದ್ರದೇವರನ್ನ ಉದರದಲ್ಲೇ ನೋಡಿ ಹೇಗಿರ್ತಾರೆ ವಿಚಿತ್ರ ರಾಕ್ಷಸ ಭಕ್ತರುಗಳು, ವೈಭವನೇ ಬೇರೆ. ಒಳಗಿಟ್ಕೊಂಡ. ಅವರಿಂದ ಆಗಬೇಕಾದ ಕೆಲಸ ಏನು? ಅದಾಗ್ತಾ ಇಲ್ಲ. ಅವಾಗ ನಂದಿ, ಭೃಂಗಿ ಮೊದಲಾದವರೆಲ್ಲ ವಾದ್ಯಗಳನ್ನು ಹೇಳ್ತಾ, ನುಡಿಸ್ತಾ, ಹಾಡುಗಳನ್ನು ಹೇಳ್ತಾ ಇರೋ ಸಂದರ್ಭದಲ್ಲೇ ಅವನ ಉದರವನ್ನು ಸೀಳಿ ಅವರು ನರ್ತನವನ್ನು ಮಾಡ್ತಾರೆ. ನರ್ತನವನ್ನು ಮಾಡಿ ಅವನನ್ನೇ ತುಳಿತಾ 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 ಕೊನೆಗೆ ಅವನ ತಲೆಯ ಮೇಲೆ ಇವರು ಕಾಲನ್ನು ಇಟ್ಟು ನರ್ತನವನ್ನು ಮಾಡ್ತಾರೆ. ಕಾಸ್ಮಿಕ್ ಡ್ಯಾನ್ಸ್ ಅಂತ ಇವತ್ತು ಕರೀತಾರೆ ಅದನ್ನು. ಅದೇ ನಟರಾಜ ಮಾಡುವಂತಹ ನರ್ತನ. ಇವತ್ತು ನಟರಾಜನ ನರ್ತನ ಅಂತ ಮಾಡುವಾಗ ಎಲ್ಲಿ ನಿಂತಿದ್ದಾನವನು ಅಂತ ಹೀಗಿರುತ್ತೆ ಅವನ ಸುತ್ತ. ಅದೇನದು? ಗಜಾಸುರ ಸಂಹಾರ ಮೂರ್ತಿ. ಆ ಗಜಾಸುರನನ್ನು ಸಂಹಾರ ಮಾಡುವಾಗ ನರ್ತನ ಮಾಡಿ ಸ್ವಾಮಿ ಗಜಾಸುರನ ವಧೆಯನ್ನು ಮಾಡಿ ಕೊನೆಗೆ ಏನು ಮಾಡ್ದ? ಅವನ ಚರ್ಮವನ್ನೇ ತನ್ನ ಮೈಗೆ ಹಾಕಿಕೊಂಡು ಬಿಟ್ಟ. ಆದ್ದರಿಂದ ರುದ್ರದೇವರಿಗೆ ಒಂದು ಹೆಸರಾಯಿತು, ಕೃತ್ತಿವಾಸ. ಗಜಕೃತ್ತಿವಾಸ ಅಂತ ಹೆಸರಾಯಿತು. ಹೀಗೆ ನರ್ತನವನ್ನು ಮಾಡಿದ. ಆದ್ದರಿಂದ ರುದ್ರದೇವರಿಗೆ ಅವರ ಡ್ಯಾನ್ಸ್ಗೆ 2 ಹೆಸರಿದೆ ನೋಡಿ ಶಾಸ್ತ್ರದಲ್ಲಿ. ಅವರ ಡ್ಯಾನ್ಸ್ಗೆ 2 ಹೆಸರು. ಒಂದು ನೃತ್ಯ, ಪಾರ್ವತೀ ದೇವಿಯ ಜೊತೆಯಲ್ಲಿ ಅವರು ಸೇರಿ ಕುಣಿಯುವಂಥದ್ದು. ನಂದಿ ಭೃಂಗಿಗಳ ತಾಳ ರಾಗಗಳಿಗೆ ಸರಿಯಾಗಿ ಡ್ಯಾನ್ಸ್ ಮಾಡ್ತಾರೆ. ಯಾರು? ಪಾರ್ವತಿ ಪರಮೇಶ್ವರರಿಬ್ಬರೂ ಏನು ಮಾಡ್ತಾರೆ? ನರ್ತನವನ್ನು ಮಾಡ್ತಾರೆ. ಆ ನರ್ತನವನ್ನು ಮಾಡೋದಕ್ಕೆ ಹೆಸರೇನು? ನೃತ್ಯ.
ಯಾವನೋ ಒಬ್ಬನನ್ನು ಕೊಲ್ಲಬೇಕು ಅಥವಾ ಯಾರನ್ನಾದರೂ ಉದ್ಧಾರ ಮಾಡಬೇಕು. ಯಾರನ್ನೋ ಕೊಲ್ಲಬೇಕು ಅಥವಾ ಯಾರನ್ನೋ ಉದ್ಧಾರ ಮಾಡಬೇಕು ಲೋಕವನ್ನು, ಆಗಲೂ ಡ್ಯಾನ್ಸ್ ಮಾಡ್ತಾರೆ. ಅದಕ್ಕೊಂದು ಹೆಸರಿದೆ, ಏನದು? ನೃತ್ಯ. ಅದಕ್ಕೇನಂತ ಕರೀತಾರೆ? ನೃತ್ಯ. ಪಾರ್ವತೀ ದೇವಿಯ ಜೊತೆಯಲ್ಲಿ ಮಾಡುವ ನರ್ತನಕ್ಕೆ ಹೆಸರೇನು? ನೃತ್ಯ. ಆ ನೃತ್ಯವನ್ನು ಅವರು 2 ಸಲ ಮಾಡಿದ ಉಲ್ಲೇಖನೂ ಕಾಣುತ್ತೆ. ಒಂದು, ಪಾಣಿನಿ ಗುರುಕುಲದಲ್ಲಿ ಅಧ್ಯಯನ ಮಾಡ್ತಾ ಇದ್ದಂತಹ ವ್ಯಕ್ತಿ, ಅತ್ಯಂತ ಕೆಳಗಿನ ವ್ಯಕ್ತಿ. ಅವನು ಕೆಳಗಿನ ವ್ಯಕ್ತಿ ಅಂದರೆ ಬುದ್ಧಿನೇ ಇಲ್ಲ, ಅಷ್ಟು ಪೂರ್ ಸ್ಟೂಡೆಂಟ್ ಅವನು. ಗುರುಗಳು ಪಾಠ ಮಾಡ್ತಾ ಇದ್ದಾರೆ, ಜೊತೆಯಲ್ಲಿದ್ದಂಥ ಹುಡುಗರೆಲ್ಲ ನಿನಗೇನು ಬುದ್ಧಿ ಇಲ್ಲ, ವಿದ್ಯೆ ಇಲ್ಲ, ಮೆಮೊರಿ ಪವರೇ ನಿನಗಿಲ್ಲ, ನಿನಗೆ ಮೇಧಾಶಕ್ತಿ ಇಲ್ಲ, ನೀನು ವೇಸ್ಟ್, ವಿದ್ಯಾಪೀಠದಲ್ಲಿ ನೀನು ಓದೋದೇ ವೇಸ್ಟ್. ಒಂದೇನು ಗೊತ್ತಾ, ವಿದ್ಯಾಪೀಠದಲ್ಲಿ ಯಾರು ವೇಸ್ಟ್ ಹುಡುಗ ಅಂತ ಆಗಿರ್ತಾನೋ ಸಮಾಜದಲ್ಲಿ ಬೆಸ್ಟ್ ಹುಡುಗ ಆಗೋದೇ ಅವನು. ಅದು ವಿದ್ಯಾಪೀಠದಲ್ಲಿ ಅವನು ವೇಸ್ಟ್ ಅಂತ ಆಚೆ ಇಟ್ಟರೆ ಅವನಿಗೆ ಸಮಾಜದ ಪಟ್ಟುಗಳೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ಈ ಬುಕ್ಕಿಶ್ ವರ್ಮ ಆಗಿರ್ತಾರಲ್ಲ, ಬೇರೆ ಪುಸ್ತಕದಲ್ಲೇ ಕೂತಿರೋರಿಗೆ ಆತಕ್ಕೆ ಸಮಾಜನೂ ಗೊತ್ತಿಲ್ಲ, ಈಚೆ ಪುಸ್ತಕನೂ ಮರ್ತು ಹೋಗಿರುತ್ತೆ. ಪ್ರಾಬ್ಲಮ್ ಅದು. ಹಾಗಂತ ಎಲ್ಲ ನಾವು ಲಾಸ್ಟ್ ಬೆಂಚವ್ರು ಆಗಬೇಕು ಅಂತ ನಿಯಮ ಇಲ್ಲ. ಅಂದರೆ ಅವರವರ ಯೋಗ್ಯತಾನುಗುಣವಾಗಿ ವಿದ್ಯೆ. ಆದ್ದರಿಂದ ವಿದ್ಯಾವಂತರು ಅಂತನ್ನುವಾಗ ಒಬ್ಬರಿಗೊಬ್ಬರಿಗೆ ಕಂಪ್ಯಾರಿಸನ್ ಇಲ್ಲ. ಯಾಕೆ ಕಂಪ್ಯಾರಿಸನ್ ಇಲ್ಲ ಅಂತಂದರೆ ವಿದ್ಯೆ ಅವರವರ ಮೇಧಾಶಕ್ತಿಗೆ ಅನುಗುಣವಾಗಿ. ಆದ್ದರಿಂದ ನಮ್ಮ ವಿದ್ಯಾಪೀಠಗಳಲ್ಲೆಲ್ಲ ಹೇಳುವಾಗ ಇವನು ಹೀಗೆ ಮಾಡ್ದ, ಇವನು ಹೀಗೆ ಮಾಡ್ದ, ಇವನು ಹೀಗೆ ಮಾಡ್ದ, ಇವನಿಗಿಂತ ಇವನು ಚೆನ್ನಾಗಿ ಓದ್ತಾನೆ ಅಂತ ನಮ್ಮಲ್ಲಿ ಯಾವತ್ತೂ ಹೇಳೋದಿಲ್ಲ. ಇವನಿಗಿಂತ ಇವನು ಚೆನ್ನಾಗಿ ಓದ್ತಾನೆ, ಇವನು ಫಸ್ಟ್ ಬಂದ್ಬಿಟ್ಟ, ಇವನು ಲಾಸ್ಟ್ ಬಂದ ಅನ್ನೋದು ನಮ್ಮಲ್ಲಿಲ್ಲ. ಪ್ರತಿಯೊಬ್ಬರಿಗೂ ಇವನ ಲೆವೆಲ್ಲಿಗೆ ಚೆನ್ನಾಗಿ ಶ್ರಮ ಹಾಕಿ ಓದ್ತಾ ಇದ್ದಾನೆ, ಇವನ ಲೆವೆಲ್ಲಿಗೆ ಚೆನ್ನಾಗಿ ಶ್ರಮ ಹಾಕಿ ಓದ್ತಾ ಇದ್ದಾನೆ ಅನ್ನೋದನ್ನೇ ಇವತ್ತು ನಮ್ಮ ಗುರುಕುಲಗಳಲ್ಲಿ ಎಲ್ಲ ಮಠಗಳು ಮಾಡ್ತಾ ಇದೆ. ಆದ್ದರಿಂದ ಇವನನ್ನೆಲ್ಲ ಆಡ್ಕೊಂಡ್ಬಿಟ್ರಲ್ಲ, ಆಡ್ಕೊಂಡಾಗ ಬೇಜಾರಾಗುತ್ತೆ. ಬೇಜಾರಾಗಿ ಏನು ಮಾಡ್ದ ಪಾಣಿನಿ? ವಿದ್ಯಾಪೀಠ ಬಿಟ್ಟ, ನಡೀತಾ ಬಂದ. ಎಲ್ಲಿಗೆ ಬಂದ? ಹಿಮಾಲಯಕ್ಕೆ ಬಂದ್ಬಿಟ್ಟ. ಹಿಮಾಲಯಕ್ಕೆ ಬಂದರೆ ಅಲ್ಲಿ ಏನಾಯ್ತು ಅವನಿಗೆ? ಮತ್ತೂ ದುಃಖ, ಸತ್ವಗುಣ ಅನಿಸ್ಬಿಡ್ತು. ಸಾಯುವಾಗ ಕೈಲಾಸ ಶಿಖರ ಕಾಣಿಸ್ತು ಅವನಿಗೆ. ನಮಸ್ಕಾರ ಮಾಡ್ದ, ರುದ್ರದೇವರೇ ನಾನು ಕಾಪಾಡಬಾರ್ದ? ನೀವು ಎಲ್ಲರನ್ನು ಕಾಪಾಡುವ ಕರುಣಾಮೂರ್ತಿ, ನನ್ನೂ ನೋಡಿ ಸ್ವಾಮಿ ಅಂದ. ಎದ್ದು ನಿಂತು ನೋಡಿ, ಪಾಠ ಪ್ರವಚನ ಆಗ್ತಾ ಇತ್ತಲ್ಲಿ. ಪಾಠ ಮಾಡ್ತಾ ಇದ್ದವರು ಸಡನ್ನಾಗಿ ಎದ್ದು ನಿಂತು ನೃತ್ಯ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಅದಕ್ಕೆ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಶುರು ಮಾಡಿ ಎಲ್ರಿಗೂ ಆಶ್ಚರ್ಯ, ಇದೇನಿದು ನೃತ್ಯ ಮಾಡ್ತಾ ಇದ್ದಾರಲ್ಲ. ನಂದಿ ಭೃಂಗಿಗಳಿಗೆ ಆಶ್ಚರ್ಯ, ಸನಕಾದಿ ಮುನಿಗಳಿಗೆ ಆಶ್ಚರ್ಯ, ಯಾಕೆ ಸಡನ್ನಾಗಿ ಈ ಥರ ಮಾಡ್ತಾ ಇದ್ದಾರಲ್ಲ ಇವರು ಅನ್ನೋ ಟೈಮಲ್ಲಿ ಢಮರುಗ ತಗೊಂಡು 14 ಸಲ ಪಟ 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 ಹೊಡೆದ್ಬಿಟ್ಟು. ಯಾವತ್ತೂ ಹಾಗೆ ಮಾಡಿದವರಲ್ಲ. ಡ್ಯಾನ್ಸಿನ ಕೊನೆಯಲ್ಲಿ, ನೃತ್ಯದ ಅಂತ್ಯದಲ್ಲಿ ಢಮರುಗವನ್ನು 14 ಬಾರಿ ತಿರುಗಿಸಿ ಕೂತ್ಕೊಂಡ್ಬಿಟ್ರು. ಕೂತ್ಕೊಂಡಾಗ ಏನಾಯಿತು? ಇವರಿಗೆಲ್ಲ ಆಶ್ಚರ್ಯ. ಅವಾಗ ಸನಕಾದಿ ರುದ್ರದೇವರ ಶಿಷ್ಯರುಗಳು, ಸನಕಾದಯ ರುದ್ರ ಶಿಷ್ಯ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಅವರೆಲ್ಲ ವಿಮರ್ಶೆಯನ್ನು ಮಾಡಿದಾಗ ಸೂತ್ರಗಳಿಗೆ ಮೂಲಭೂತವಾದಂತಹ ಮಾಹೇಶ್ವರ ಸೂತ್ರಗಳು ಢಮರುಗದ ನಾದದಲ್ಲಿದೆ. ನೃತ್ತಾವಸಾನೆ ನಟರಾಜರಾಜೋ ನನಾದ ಢಕ್ಕಾಂ ನವಪಂಚವಾರಂ ಉದ್ಧರ್ತು ಕಾಮಃ ಸನಕಾದಿ ಸಿದ್ಧೈಃ ಏತದ್ವಿಮರ್ಶೆ ಶಿವಸೂತ್ರ ಜಾಲಂ. ಇವತ್ತು ನಾವು ನೀವೆಲ್ಲ ಏನು ಅಕ್ಷರಗಳನ್ನು ಮಾತಾಡ್ತೀವಿ, ಆ ಅಕ್ಷರಗಳು ಯಾರ ಕರುಣೆ? ರುದ್ರದೇವರ ಕರುಣೆ. ಆದ್ದರಿಂದ ಅವರನ್ನ ಗಿರೀಶ ಅಂತ ಕರೆದದ್ದು. ಗಿರೀಶ, ಗಿರಿ ಅಂದರೆ ಮಾತಿಗೆ ಅನುಕೂಲವಾದಂತಹ ಶಬ್ದ ಅಕ್ಷರ ರಾಶಿಗಳು. ಐ ಉಣ್ ಋಲ್ ಋಗ್ ಗೆ ಓಂ ಐ ಔ ಛಯ ವರಟ್ 14 ಮಾಹೇಶ್ವರ ಸೂತ್ರಗಳನ್ನು ಕೊಟ್ಟರು. ಆ ಮಾಹೇಶ್ವರ ಸೂತ್ರದ ಮೂಲವೇ ಇವತ್ತಿನ ವ್ಯಾಕರಣ ಶಾಸ್ತ್ರ. ಅದನ್ನು ರಚನೆ ಮಾಡಿ 4,000ಕ್ಕೂ ಮಿಕ್ಕ ಸೂತ್ರಗಳನ್ನು ರಚನೆ ಮಾಡ್ತಾರೆ ಪಾಣಿನಿ ಮಹರ್ಷಿಗಳು. ಪಾಣಿನೀಯ ವ್ಯಾಕರಣ ಅಂತ ಹೇಳಿ. ಆದ್ದರಿಂದ ಒಬ್ಬ ಏನೋ ಪ್ರಯೋಜನಕ್ಕಿಲ್ಲದ ವಿದ್ಯಾರ್ಥಿ ರುದ್ರದೇವರ ಪರಮಾನುಗ್ರಹದಿಂದ ಇವತ್ತೇನಾಗಿದ್ದಾನೆ?
ಪಾಣಿನಿ ಮಹರ್ಷಿಯಾಗಿ ನಿಂತು ಬಿಟ್ಟಿದ್ದಾನೆ. ಅದಕ್ಕೆ ಭಾಗವತ ಹೇಳಿದ್ದು ವಿದ್ಯೆ ಬೇಕಾ? ಯಾರ ಆರಾಧನೆ ಮಾಡ್ಬೇಕು ನಾವು? ವಿದ್ಯಾ ಕಾಮಸ್ತು ಗಿರೀಶಂ. ದಾಂಪತ್ಯ ಸರಿಯಾಗಿರ್ಬೇಕಾ? ಅನ್ಯೋನ್ಯವಾದಂತಹ ದಾಂಪತ್ಯ ಇರಬೇಕಾ? ಮಧ್ಯೆ ಮಧ್ಯೆ ಗಲಾಟೆ ಜೊತೆಯಲ್ಲಿ ಪ್ರೀತಿ ಇರಬೇಕಾ? ಯಾರ ಪೂಜೆಯನ್ನು ಮಾಡ್ಬೇಕು ನಾವು? ಪಾರ್ವತೀ ದೇವಿ ಆರಾಧನೆ. 100% ಸಂತೋಷವಾಗಿ ಗಲಾಟೆನೇ ಇಲ್ದ ಹಾಗೆ ಸಂಸಾರ ಮಾಡ್ಕೊಂಡಿದ್ದೀವಿ ಅಂತನ್ನೋರು ಜಗತ್ತಿನಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅವನು ಬಿಲ್ಡಪ್ ಕೊಡ್ತಾ ಇದ್ದಾನೆ, ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅರ್ಥ. ಆದ್ದರಿಂದ ಅದ್ಭುತವಾದಂತಹ ಸರಸ ನವರಸ ಸುಂದರೋಪೇತವಾದಂತಹ ದಾಂಪತ್ಯ ನಮ್ಮದಾಗಬೇಕು ಅಂದರೆ ಮಹಾತಾಯಿ ಪಾರ್ವತಿ ಆರಾಧನೆ ಆಗಬೇಕು. ಶಾಸ್ತ್ರ ಆದೇಶ ಮಾಡುತ್ತೆ. ತತ್ವಜ್ಞಾನ ಸಚ್ಚಾಸ್ತ್ರಗಳ ಜ್ಞಾನ ಬೇಕು ಅಂತಂದ್ರೆ ರುದ್ರದೇವರ ಆರಾಧನೆ. ಆದ್ದರಿಂದ ಅವರು ನೃತ್ಯ ಮಾಡಿದ್ರು ಅಂದ್ರೆ ಎರಡಾಗತ್ತೆ, ಒಂದು ವಿದ್ಯೆ, ಇನ್ನೊಂದು ನಾಶ. ಇಲ್ಲಿ ಯಾವುದಕ್ಕೆ ನೃತ್ಯ ಮಾಡ್ತಾರೆ? ಕೈಲಾಸೇ ಭಗವಾನ್ ಶಂಭು ಹೇಳ್ತಾರೆ. ಭಗವಾನ್ ಶಂಭು ಕೈಲಾಸೇ ನೃತ್ಯಮಕರೋತ್. ಸುಮ್ಮನೆ ನೃತ್ಯ ಏನ್ರಿ ಸೂಕ್ಷ್ಮ ಇದೆ. ನೃತ್ಯ ಮಾಡಿ ತಿರುಗಿಬಿಟ್ರಂತೆ. 108 ಬಾರಿ ತಿರುಗಿದ್ರು. ಯಕ್ಷಗಾನದಲ್ಲಿ ತಿರುಗ್ತಾ ಇರ್ತಾರೆ ಹಾಗೆ. ಒಂದು 20-25 ರೌಂಡ್ ಹಾಕ್ಬಿಟ್ರೆ ಹಿಂಗೆ ಅಂದ್ಬಿಡ್ತಾರೆ. ರುದ್ರದೇವರು ತಿರುಗಿದ್ರು ಅಂತಂದ್ರೆ ಬ್ರಹ್ಮಾಂಡ ತಿರುಗಿಬಿಡ್ತಾವ್ರು ಜೊತೆಯಲ್ಲಿ. ಜಟೆಯನ್ನ ಕಿತ್ತು ಒಂದು ಕೂದಲನ್ನ ನೆಲಕ್ಕೆ ಅಪ್ಪಳಿಸಿಬಿಟ್ರು ನೋಡಿ. ಒಂದು ಬೆಂಕಿ ಮೇಲೆದ್ದು ಬಂತು, ಜ್ವಾಲೆ. ಅದು ಯಾರದು? ಬೆಂಕಿ ಜ್ವಾಲೆಯಲ್ಲಿ ಬಂದ ಮಹಾನುಭಾವ ಯಾರು? ವೀರಭದ್ರ ರೂಪದಿಂದ ಅವರೇ ಪ್ರಕಟರಾದರು. ವೀರಭದ್ರಾಖ್ಯ ರೂಪೇಣ ಸ್ವೇನ ಪೂರ್ವಂ ವ್ಯಯೋಹರಃ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳುವ ಹಾಗೆ ವೀರಭದ್ರ ಅನ್ನೋದು ರುದ್ರದೇವರದ್ದೇ ಇನ್ನೊಂದು ರೂಪ, ಬೇರೆ ಅಲ್ಲ. ವೀರಭದ್ರಾಖ್ಯ ರೂಪೇಣ ಸ್ವೇನ ವೀರಭದ್ರಾಖ್ಯ ರೂಪೇಣ ತನ್ನದ್ದೇ ಆದ ವೀರಭದ್ರ ರೂಪದಿಂದ ಅವರು ಹೊರಟರು. ಎದ್ದು ಬಂದಾಗ ಪಾರ್ವತಿ ಇನ್ನೊಂದು ರೂಪದಿಂದ ಬರಬೇಕಲ್ಲ, ಕಾಣಿಸ್ಕೋಬೇಕಲ್ಲ. ಸತಿ ಅವಳು ಬರ್ತಾಳೆ ನೋಡಿ. ಇನ್ನು ಪಾರ್ವತಿಯಾಗಿ ಬಿಟ್ಟೇ ಇಲ್ಲ, ಸತಿಯಾಗಿ ದೇಹತ್ಯಾಗ ಮಾಡಿದ್ದಾಳೆ. ಮತ್ತೊಂದು ರೂಪದಿಂದ ಪ್ರಳಯ ಕಾಲದ ಕಾಲಾಗ್ನಿಯಾಗಿ ಬಂದವಳು. ವೀರಭದ್ರನ ಜೊತೆಯಾಗಿ ಬಂದು ಭದ್ರಕಾಳಿಯಾಗಿ ಬಂದು ಭೂತಗಣಗಳೆಲ್ಲ ಜೊತೆ ಸೇರ್ಕೊಂಡು ಏನು ಮಾಡಬೇಕು ಅಂತ ಆದೇಶ ಆಯಿತು. ನೋಡ್ತಾ ಪ್ರಳಯವನ್ನು ಮಾಡುವ ಕೆಲಸ ನೀನು ಮಾಡಬೇಕು ಅಂತ ಶಿವನ ಆದೇಶ. ನೋಡ್ತಾನೆ ಅನಂತ ಕೈಗಳು, ಅಂದರೆ ಎಣಿಸಲಿಕ್ಕಾಗದೇ ಇರುವಷ್ಟು ಕೈಗಳು ಬಂದುಬಿಟ್ಟಿದೆ. ಯಾರಿಗೆ? ಅವನ ಹೆಸರು ವೀರಭದ್ರ. ಏನು ವೀರಭದ್ರ ಅಂದ್ರೆ ಅರ್ಥ ಏನು? ವೀರನಾಮಕನಾದ ಭಗವಂತನನ್ನ ಹೃದಯದಲ್ಲಿ ಭದ್ರವಾಗಿ ಇಟ್ಟುಕೊಂಡವನು. ವೀರ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ಅಥವಾ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ನೃಸಿಂಹ ಪೂರ್ವತಾಪಿನಿ, ನೃಸಿಂಹ ಉತ್ತರತಾಪಿನಿ. ಈ ಎರಡೂ ಉಪನಿಷತ್ತುಗಳು ಈ ಅಕ್ಷರದ ಮೇಲೆ ವ್ಯಾಖ್ಯಾನ ಮಾಡಿವೆ. ಉಗ್ರ ಅಂದ್ರೇನು, ವೀರ ಅಂದ್ರೇನು ಹಾಗೆ ಹೇಳುವಾಗ ವೀರಭದ್ರನ ಉಪಾಸ್ಯವಾಗಿರತಕ್ಕಂತಹ ನೃಸಿಂಹಮೂರ್ತಿಯನ್ನು ಹೃದಯದಲ್ಲಿ ಭದ್ರವಾಗಿ ಇಟ್ಟುಕೊಂಡಿದ್ದಾನಾದ್ದರಿಂದ ಮಹಾನುಭಾವನ ಹೆಸರೇನು? ಅರ್ಥ ಚಿಂತನೆ ಮಾಡೋದೇ ಪುಣ್ಯ ವಿಶೇಷ. ಹೊರಟರು. ದಕ್ಷ ಉಳಿಬಾರದು, ದಕ್ಷ ಯಜ್ಞ ನಾಶ ಆಗಬೇಕು. ಅಮೃತ ಕೂಡಿದ ದೇವತೆಗಳು ಚಡಪಡಿಸಿ ಬಿಡಬೇಕು. ಆ ರೀತಿಯಾದ ಆಸ್ಫೋಟ ನಿನ್ನಿಂದ ಆಗಬೇಕು ಅಂದಾಗ ಹೊರಟ. ಭೂತಗಣಗಳು ಗುಂಪಾಗಿ ಹೊರಟು. ದಕ್ಷ ಕಣ್ಣೆದುರಿಗೆ ಮಗಳ ದೇಹ ಬೂದಿಯಾದದ್ದು ನೋಡಿ ಅವನಿಗೆ ಅವಾಗ ಮನಸ್ಸೇನಾಯಿತು? ಕರಗಿತು. ಮಗಳ ಮುಖ ನೋಡಿಯಾದರೂ ಅಳಿಯನ ಮೇಲೆ ನಾನು ದ್ವೇಷ ಬಿಡಬೇಕಾಗಿತ್ತು ಅಂತ ಪಶ್ಚಾತ್ತಾಪದ ಭಾವನೆ ಬಂತು. ಆಗಿ ಹೋಯ್ತು. ಏನೂ ಮಾಡೋಕ್ಕಾಗಲ್ಲ. ಪಶ್ಚಾತ್ತಪ್ತೋ ತಥಾ ದಕ್ಷ. ಪಶ್ಚಾತ್ತಪ್ತನಾದ ಏನು ಮಾಡೋದು? ಭೃಗ್ವಾದಿ ಮುನಿಗಳೆಲ್ಲ ಅಂದರು, ದಕ್ಷ ಒಳ್ಳೆಯದಲ್ಲ, ರುದ್ರದೇವರ ದ್ರೋಹ ಆಗಿದೆ, ಶಿವದ್ವೇಷ ಆಗಿದೆ. ಹೇಳ್ತಾರೆ, ವಿಷ್ಣು ಭಕ್ತೋಪಿ ಭವ. ಭಗವಂತನಲ್ಲಿ ಅಪಾರವಾದ ಭಕ್ತಿಯನ್ನು ಮಾಡತಕ್ಕಂಥವನು ವಿಷ್ಣು ಪರಿವಾರದವರನ್ನು ದ್ವೇಷ ಮಾಡೋದಿಲ್ಲ. ನೀನೇನು ಮಾಡಿದೆ?
ಉಳಿಗಾಲ ಇಲ್ಲ ನಿನಗೆ ಅಂತಂದಾಗ ಉತ್ತರ ದಿಕ್ಕಿನಿಂದ ಕೆಂಪು ಧೂಳು ಕಾಣಿಸ್ತಂತೆ. ಪ್ರಳಯ ಕಾಲದಲ್ಲಿ ಉರಿಯುವ ಬೆಂಕಿಯಂತೆ ಧೂಳು ಕಾಣಿಸ್ಬಿಡ್ತು, ಭಯ ಬಿಟ್ಟು. ಇನ್ನು ನಾವಿಲ್ಲ ಅಂದಾಗ ಉಪದೇವತಾ ಗಣಗಳು ಹೆದರಿ ಚಲ್ಲಾಪಿಲ್ಲಿಯಾಗಿ ಓಡೋದ್ವಂತೆ. ಓಡಿಬಿಟ್ರು ಉಪದೇವತಾ ಗಣಗಳೆಲ್ಲ, ಓಡೇ ಬಿಟ್ರು, ಲೆಕ್ಕಕ್ಕಿಲ್ಲ. ನೋಡ್ತಾ 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 ರುದ್ರದೇವರ ಭೂತಗಣಗಳು ಬಂದು ಯಜ್ಞಶಾಲೆಯನ್ನು ಕೆಲವರು ಮುರಿದಾಕ್ಬಿಟ್ರು. ಯಜ್ಞಶಾಲೆನೇ ಮುರಿದಾಕ್ಬಿಟ್ರು. ಉರಿತಾ ಇರುವ ಅಗ್ನಿಗಳಲ್ಲಿ ಕೆಲವು ಭೂತಗಳು ಮಲಮೂತ್ರ ವಿಸರ್ಜನೆಯನ್ನು ಮಾಡಿಬಿಟ್ರು. ಇನ್ನು ಕೆಲವರು ದಾನಶಾಲೆ, ಯಜ್ಞಶಾಲೆ, ಭೋಜನ ಶಾಲೆ ನಿರ್ನಾಮವನ್ನು ಮಾಡಿಬಿಟ್ರು. ಪತ್ನಿ ಶಾಲೆ ಕಡೆ ತಲೆನೇ ಹಾಕಲಿಲ್ಲ. ನೋಡಿ, ಹೆಣ್ಣು ಮಕ್ಕಳ ಜಾಗಕ್ಕೆ ಅವ್ರು ಹೋಗಲೇ ಇಲ್ಲ. ಭೂತಕ್ಕೂ ಗೊತ್ತು ಯಾರನ್ನ ಹೇಗೆ ಗೌರವ ಕೊಟ್ಟು ನೋಡ್ಕೋಬೇಕು ಅಂತ. ನಮ್ಮಲ್ಲಿರೋ ಕೆಲವು ಭೂತಗಳಿಗೆ ಜ್ಞಾನವೇ ಇಲ್ಲ. ಹೌದಾ? ರುದ್ರದೇವರ ಗಣದಲ್ಲಿರುವಂತಹ ಭೂತಗಳಿಗೆ ಸ್ತ್ರೀಯರಲ್ಲಿ ಭಗವತ್ ಸನ್ನಿಧಾನ ವಿಶೇಷವಾಗಿರುತ್ತೆ. ಅವರನ್ನ ಏನೂ ಮಾಡಬಾರ್ದು ಅನ್ನೋದು ಯುದ್ಧದ ಉನ್ಮಾದದಲ್ಲಿ ಇದ್ದ ಭೂತಗಣಗಳಿಗೆ ಗೊತ್ತಾಗುತ್ತೆ. ನೋಡಿ, ಸಮಾಜದಲ್ಲಿ ಓಡಾಡ್ತಾ ಇವೆ ಪಿಶಾಚಿಗಳು, ಭೂತಗಳು. ಅವರನ್ನೆಲ್ಲ ಈ ರುದ್ರ ಭೂತಗಣಗಳು ಸರ್ವನಾಶ ಮಾಡಲಿ ಅಂತ ಸನ್ನಿಧಾನದಲ್ಲಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಆದ್ದರಿಂದ ಶಾಸ್ತ್ರ ಆದೇಶ ಮಾಡುತ್ತೆ, ಸ್ತ್ರೀಯರು ಯಾವ ಜಾಗದಲ್ಲಿ ಸಂತುಷ್ಟರಾಗಿರ್ತಾರೆ ಎಲ್ಲ ದೇವದೇವತೆಗಳ ಸಂತೋಷ ಅದರಿಂದ ಆಗ್ತಾ ಇದೆ. ಎಂಥ ಪಾಠ ನೋಡಿ ನಮಗೆ, ಅದ್ಭುತವಾದ ಪಾಠ. ದೇವಾನುದೇವತೆಗಳು ಯಾರ್ಯಾರ ಕೈಗೆ ಸಿಕ್ಕಾಕೊಳ್ತಾರೋ ಕೈಕಾಲುಗಳು ಮುರಿದು ಹೋಗ್ತಾ ಇದೆ ಅವರಿಗೆಲ್ಲ. ತಗೊಳ್ಳೋದಂತೆ ವೀರಭದ್ರ, ಒಬ್ಬ ದೇವತೆ ಹೀಗೆ ತಗೊಂಡು ಕೈಯನ್ನು ಹೀಗೆ ಕಿತ್ತಿ ತಗೊಂಡಿನ ಕೈ ಅಂತ ಎಡಗೈ ಕೊಟ್ಬಿಡ್ತಾರೆ. ವೈಭವೈದರಿ ದಕ್ಷಯಜ್ಞ ಪ್ರಸಂಗ ಭಾಗವತದಲ್ಲಿ ಕೇವಲ ಸಂಗ್ರಹ ಮಾತ್ರ ಮಾಡಿದ್ದು. ಸಂಗ್ರಹ ಮಾತ್ರ ಭಾಗವತ. ಸ್ಕಂದ ಪುರಾಣ, ಶಿವಪುರಾಣ, ಭವಿಷ್ಯ ಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮ ವೈವರ್ತ ಪುರಾಣ. ಏನು ಹೇಳ್ತಾರೆ ಗೊತ್ತಾ ದಕ್ಷಯಜ್ಞ ಪ್ರಸಂಗವಂತ ನಿಮಗೆ? ಕಿತ್ತಿಡ್ತಾ ಇದ್ದಾನೆ. ದೇವತೆಗಳ ಕೈಕಾಲುಗಳು ಮುರಿದು ಹೋಗ್ತಾ ಇದೆ. ಪ್ರಳಯ ಕಾಲದ ಮೃತ್ಯುಂಜಯ ನರ್ತನ ಮಾಡಲಿಕ್ಕೆ ಆರಂಭ ಮಾಡಿದಾಗ ಜಗತ್ತಿನಲ್ಲಿ ಏನಿಲ್ಲ, ಮುರಿದು ಬೀಳ್ತಾ ಇದೆ. ಆಗ ಭೃಗುಮುನಿಗಳು ಬಂದರು ಅಡ್ಡಕ್ಕೆ, ಮಾಡಬೇಡ್ರಿ ಅಂತ. ನೀನ್ ತಾನೇ ಶಿವನಿಂದೆ ಆಗುವಾಗ ಗಡ್ಡ ಮುಡ್ತಾ ಇದ್ದಿದ್ದು, ಬಾ ಅಂತಂದ್ರೆ ಯಾರ್ಯಾರಿಗೆ ಏನೇನು ಮುಖ್ಯವೋ ಎಲ್ಲ ಕಿತ್ಬಿಟ್ಟ. ಮುನಿಗಳಿಗೆ ಏನು ಪ್ರಧಾನ? ಹಿಂಗಂದ ನೋಡಿ, ಸಿನಿಮಾದಲ್ಲಿ ನಾಟಕದಲ್ಲಿ ಬಿಗ್ ತೆಗಿತಾರಲ್ಲ ಹಾಗೆ ಗಡ್ಡ ಕಿತ್ತೇ ಬಿಟ್ಟ. ಗಡ್ಡ ಬಂದ್ಬಿಡ್ತು. ಕಿತ್ತರೆ ಅಂದ್ರೆ ಒಂದು ವಾರಕ್ಕೆ ಮತ್ತೆ ಬೆಳೆಯುತ್ತಲ್ಲ ಅಂದ್ರೆ ಮತ್ತೆಂದೂ ಬೆಳಿಬಾರ್ದು, ಹಾಕಿ ಕಿತ್ತುಬಿಟ್ಟ ಗಡ್ಡನ. ಭಗ ಬಂದ, ಕಣ್ಣೆದುರಿಗೆ ಸಿಕ್ಕದ ಭಗ. ದ್ವಾದಶಾದಿತ್ಯರಲ್ಲಿ ಒಬ್ಬ ಭಗ ರುದ್ರನಿಂದೆ ಆಗುವಾಗ ಕಣ್ಣು ಅಗಲ ಮಾಡ್ಕೊಂಡು ನೋಡ್ತಾ ಇದ್ದ. ವೀರಭದ್ರ ಏನ್ ಮಾಡ್ದ? ಹಿಂಗಂದ ನೋಡಿ, ಚುಚ್ಚಿಬಿಟ್ಟ ಉಗುರಿಂದ ತೆಗೆದ. 2 ಕಣ್ಣು ಬಂದ್ಬಿಡ್ತಾ ಆತ ಕಡೆ. ಪೂಷನ್ ಅನ್ನುವಂಥ ಒಬ್ಬ ದೇವತೆ ನಗತಾ ಇದ್ದ ಶಿವನಿಂದೆ ಆಗಬೇಕಾದ್ರೆ ಮೂತಿಗೆ ಒಂದು ಹೊಡೆದ, ಎಲ್ಲ ಬಿದ್ದೋಯ್ತು ಕೆಳಗಡೆ, ಏನಿಲ್ಲ. ಅಂದ್ರೆ ಯಾರ್ಯಾರು ಏನೇನು ಮಾಡ್ತಾ ಇದ್ರೋ ಎಲ್ಲ ಸಮಸ್ತ ಯಜ್ಞಶಾಲೆ ಕ್ಷಣಾರ್ಧದಲ್ಲಿ ಭಸ್ಮವಾಗೋಯ್ತು. ಉತ್ತಮ ದೇವತೆಗಳು ಯಾರು ಬಂದೇ ಇರಲಿಲ್ಲ. ಅಧಮ ದೇವತೆಗಳ ಕೈಕಾಲು ತಲೆಯೆಲ್ಲ ಮುರಿದು ಚಿತ್ರಾನ್ನ ಆಗಿಬಿಟ್ಟಿದೆ. ಆಗ ಹೆದರಿ ಕುಳಿತಿದ್ದ ದಕ್ಷನನ್ನ ವೀರಭದ್ರ ತೆಗೆದು ಕತ್ತರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಬೇರೆ ಪುರಾಣಗಳಲ್ಲಿ ವೀರಭದ್ರನೇ ದಕ್ಷನ ತಲೆಯನ್ನು ಕತ್ತರಿಸಿದ ಉಲ್ಲೇಖವನ್ನು ಮಾಡಿದರೆ, ಶ್ರೀಮದ್ ಭಾಗವತ ವೀರಭದ್ರನಿಗೆ ದಕ್ಷನ ತಲೆಯನ್ನು ಕತ್ತರಿಸಲಿಕ್ಕಾಗಲಿಲ್ಲ. ಸಾಕ್ಷಾತ್ ರುದ್ರದೇವರೇ ಮೂಲ ರೂಪದಿಂದ ಬಂದು ಅವನ ಎದೆಯ ಮೇಲೆ ಕಾಲಿಟ್ಟು ದಕ್ಷ ಮಾಡ್ತಾ ಇರತಕ್ಕಂಥ ಯಜ್ಞದಲ್ಲಿ ಬಲಿಪಶು ಯಾರು? ದಕ್ಷನೇ ಅನ್ನುವ ಸಂಕಲ್ಪವನ್ನು ಮಾಡಿ ಶೂಲದಿಂದ ಅವನ ಎದೆಯನ್ನು ಚುಚ್ಚಿ ಪರಶುವಿನಿಂದ ಅವನ ಕತ್ತನ್ನು ಕತ್ತರಿಸಿ ಯಜ್ಞಕುಂಡಕ್ಕೆ ಹಾಕಿ ಹೋಗ್ಬಿಟ್ಟು 1 ನಿಮಿಷ ಅಲ್ಲಿ ಇರಲಿಲ್ಲ, ಹೊರಟೇ ಹೋದ್ರು. ಹೊರಟೋದ್ರೆ ಯಾರ್ಯಾರ ಕೈಕಾಲು ಎಲ್ಲೆಲ್ಲಿ ಮಿಕ್ಸ್ ಆಗಿದೆ ಅಂತ ಹುಡ್ಕೊಳ್ಳೋದೇ ಕಷ್ಟ. ಅದ್ಭುತವಾದ ರಕ್ತ ಪ್ರವಾಹ ಹರಿತಾ ಇದೆ ಅಲ್ಲಿ, ರಕ್ತದ ಪ್ರವಾಹ ಹರಿದು ಹೋಗಿದೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆಗ ಕೈಕಾಲುಗಳನ್ನು ಉಳಿಸಿಕೊಂಡು ತಪ್ಪಿಸಿಕೊಂಡು ಹೋಗಿದ್ದ ಎಲ್ಲ ದೇವಾನುದೇವತೆಗಳು ಸತ್ಯಲೋಕಕ್ಕೆ ಹೋಗ್ತಾರೆ. ಸ್ವಾಮಿ, ಆ ಆಟಾಟೋಪ, ಆ ಕೋಪ, ಆ ಆರ್ಭಟ ನಮಗೆ ತಡೀಲಿಕ್ಕಾಗ್ತಿಲ್ಲ, ನಮ್ಮ ಕೈಲಿ ಸಾಧ್ಯವೇ ಇಲ್ಲ, ನೀವೇ
ಆ ಮಹಾಸ್ವಾಮಿಯ ಕೋಪವನ್ನು ಉಪಶಮನ ಮಾಡಬೇಕು ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ತಪ್ಪು ಮಾಡಿದ ನೀವು ಕ್ಷಮೆ ಕೇಳಬೇಕಾದ್ಯಾರೋ ನನ್ನನ್ನು ಮಧ್ಯದಲ್ಲಿ ತಗೊಂಡು ಹೋಗಿ ದೊಡ್ಡವರ ಸನ್ನಿಧಾನದಲ್ಲಿ ಕ್ಷಮಾಪಣೆ ಆಯಿತು ಅಂತ ಏನೋ ಹೆಚ್ಚು ಕಡಿಮೆ ಮಾಡ್ಕೊಂಡು ಆಮೇಲೆ ಮತ್ತೆ ಕಿತ್ತಾಟ ಶುರು ಮಾಡಿದ್ರೆ ಏನು ಮಾಡಲಿ? ನನ್ನ ಮುಂದೆ ಬಂದು ನಿರ್ವ್ಯಾಜವಾಗಿ ಅವನ ಕಾಲಿಗೆ ಬಿದ್ದು ಕ್ಷಮಾ ಕೇಳಿದ್ರೆ ನಾನು ಸಮಾಧಾನ ಮಾಡಿಸ್ತೀನಿ ಅಂತ, ಆಗಲೇ ಸ್ವಾಮಿ ಬನ್ನಿ ಅಂತ ತೆವಳ್ತಾ ಕುಂಟ್ತಾ ಹಾಗೇ ಒದ್ದಾಡ್ಕೊಂಡು ಕೈಲಾಸಕ್ಕೆ ಬರ್ತಾರೆ. ದಾರಿ ಮಧ್ಯದಲ್ಲಿ ಎಲ್ಲರ ಗುಂಪಿನಲ್ಲಿದ್ದಾಗ ಏನು ಕ್ರೋಧ ಇತ್ತು, ಕೈಲಾಸದಲ್ಲಿ ಎಷ್ಟು ಕೋಪ ಇರುತ್ತೋ ಉಪಶಮನ ಮಾಡೋದು ಹೇಗೆ, ಕೋಪವನ್ನು ಸಮಾಧಾನ ಮಾಡೋದು ಹೇಗೆ ಅಂತ ಆಲೋಚನೆಯಲ್ಲೇ ಬರ್ತಾ ಕೈಲಾಸದಲ್ಲಿ ನೋಡಿದ್ರೆ ಸಾಮಗಾನದ ಶಬ್ದ ಇಂಪಾಗಿ ಕಿವಿಗೆ ಕೇಳ್ತಾ ಇದೆ. ದೊಡ್ಡ ವಟವೃಕ್ಷ, ಆ ವಟವೃಕ್ಷದಲ್ಲಿ ಕೂತ ಮಹಾನುಭಾವರು ತುಳಸಿಮಣಿ, ಕಮಲಾಕ್ಷಿ, ಊರ್ಧ್ವಪುಂಡ್ರಾದಿ ಸಕಲ ಲಾಂಛನಗಳನ್ನು ಧರಿಸಿ, ಚಕ್ರಶಂಖಾದಿ ಲಾಂಛನಗಳನ್ನು ಧರಿಸಿ, ಎಡಗಾಲ ಎಡಗಾಲ ತೊಡೆಯ ಮೇಲೆ ಹಾಕಿ ಜ್ಞಾನಮುದ್ರಾಂಕಿತರಾಗಿ ನಾರದ ಸನಕಾದಿಗಳಿಗೆ ಪಾಂಚರಾತ್ರದ ತತ್ವವನ್ನು ಉಪದೇಶ ಮಾಡ್ತಾ ಕೂತಿದ್ದಾರೆ. ಎಲ್ಲರಿಗೂ ಶಾಕ್ ಆಯಿತು. ಜಸ್ಟ್ ಒಂದು ಸ್ವಲ್ಪ ಹೊತ್ತಿನ ಮೊದಲಿಗೆ ರೌದ್ರ ನರ್ತನವನ್ನು ಮಾಡಿ ನಾಶ ಮಾಡಿದ ವ್ಯಕ್ತಿ ಈಗ ಪಾಠ ಮಾಡ್ತಾ ಇದ್ದಾರಲ್ಲ, ಮನಸ್ಥಿತಿ ಏನಿರಬೇಡ. ನಮಗೆ 2 ನಿಮಿಷ ಮೊದಲಿದ ಕೋಪ ಏನೋ ಒಂದು ತಿಂದುಬಿಟ್ರೆ ಕಡಿಮೆ ಆಗೋಗುತ್ತೆ. ಸ್ವಲ್ಪ ಕಾಲ ಕಡಿಮೆ ಆಗ್ತಾ ಇದ್ದ ಹಾಗೆ ದ್ವೇಷ ರೋಷಗಳೆಲ್ಲ ಕಡಿಮೆ ಆಗಿಬಿಡುತ್ತೆ. ಹಾಗಿರ್ಬೇಕಾದ್ರೆ ಮನಸ್ಸನ್ನು ಕಂಟ್ರೋಲ್ ಮಾಡ್ತಾರವರು, ಮನಸ್ಸನ್ನು ಹತೋಟಿ ತರ್ತಾರೆ. ಮನಸ್ಸಿನ ಎಲ್ಲವೂ ಗೊತ್ತಿದೆ. ಮನೋಭಿಮಾನಿಗಳಿಗೆ ಕೋಪ ಕಂಟ್ರೋಲ್ ಮಾಡ್ಕೋ ಅಂತ ನಾವೇನು ಹೇಳಬೇಕಾದಿಲ್ಲ. ಇಂದ್ರದೇವರು ನೋಡ್ತಾರೆ. ಬ್ರಹ್ಮದೇವರಂದ್ರು, ನೋಡಿದ್ಯಾ ಇದು ಇವರ ಮಹಿಮೆ. ಸಹಸ್ರನಯನೋ ಗುಹ ಸಹ ಸಹಸ್ರರಶ್ಮಿಭಿರ್ವಿಧುರ್ ಬೃಹಸ್ಪತಿರುತಾಪತಿ ಸಸುರ ಸಿದ್ಧ ವಿದ್ಯಾಧರ ಭವತ್ಪದ ಪರಾಯಣ ಶ್ರಿಯಮಿಮಾಗು ಪ್ರಾರ್ಥಿನಾಂ ಭವಾನ್ ಸುರತರ್ದೃಶಂ ದಿಶಂ ಶಿವಾವಲ್ಲಭ. ನಾರಾಯಣ ಪಂಡಿತಾಚಾರ್ಯರ ಶಿವಸ್ತುತಿಯಲ್ಲಿ ಬರತಕ್ಕಂತಹ ಪ್ರಾರ್ಥನೆ, ಎಲ್ಲರೂ ಇಂದ್ರಾದಿ ಸಕಲ ದೇವತೆಗಳು ನಿನ್ನ ಪಾದಕಮಲಗಳನ್ನು ಗಟ್ಟಿಯಾಗಿ ಹಿಡಿದು ಶಿವವಲ್ಲಭ, ಪಾರ್ವತಿ ವಲ್ಲಭನೇ, ಒಳ್ಳೆಯ ತತ್ವಜ್ಞಾನವನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಪ್ರಕರಣವನ್ನೇ ಸಂಗ್ರಹ ಮಾಡಿಕೊಟ್ಟಿರೋದವರು. ಬ್ರಹ್ಮದೇವರನ್ನು ನೋಡಿ ಎದ್ದು ಆಸನಗಳನ್ನು ಕೊಟ್ಟಾಗ ಸುಮ್ಮನೆ ಲೋಕದ ದೃಷ್ಟಿಗೆ ರುದ್ರದೇವರ ಮಹತ್ವ ತೋರಿಸಬೇಕು ಅಂತ ಬ್ರಹ್ಮದೇವರು ಒಂದು ಮಾತಂತಾರೆ. ನೋಡ್ರಪ್ಪ, ಏನೋ ಗಲಾಟೆ ಆಗಿದ್ದಾಗೋಯ್ತು, ನಿನ್ನ ಮಕ್ಕಳು ಇವರೆಲ್ಲ, ಇವರ ಮೇಲೆ ಅನುಗ್ರಹ ಬುದ್ಧಿಯಿಂದ ನೀನು ಶಾಂತನಾಗು ಅಂದಿದ್ದಕ್ಕೆ ರುದ್ರದೇವರ ಬಾಯಲ್ಲಿ ಬಂದ ಮಾತೇನು ಗೊತ್ತಾ? ಸ್ವಾಮಿ, ಯಾರೋ ಮಕ್ಕಳು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಟ್ಟಾಯಿತು. ಶಿಕ್ಷೆ ಕೊಟ್ಟಾದ ಮೇಲೂ ಅದೇ ವಿಷಯ ತಲೆಯಲ್ಲಿಟ್ಕೊಂಡು ಓಡಾಡಲಿಕ್ಕೆ ನಾನು ಬೇರೆಯವನಲ್ಲ. ನಾಗಂ ಪ್ರದೇಶ ಬಾಲಾನಾಂ ವರ್ಣಯೇ ನಾನು ಚಿಂತೆಯೇ. ಎಂಥ ಮಾತು ನೋಡಿ. ಏನಾಯ್ತು? ಆ ಘಟನೆಯನ್ನ ಉದಾಹರಣೆ ಪೂರ್ವಕ ವಿವರಿಸಿ. ಅಂದ್ರೆ ವರ್ಣಯೇ, ನಾನು ಅದನ್ನ ವರ್ಣನೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ವರ್ಣನೆ ಮಾಡೋದಿಲ್ಲಪ್ಪ. ನಿನ್ನ ಮನಸ್ಸಲ್ಲಿ ದುಃಖ ಇರುತ್ತಲ್ಲ, ಅನುಚಿಂತೆಯೇ. ಅನುಚಿಂತೆಯೇ ಅಂದ್ರೆ ಹೆಂಗ್ ಗೊತ್ತಾ? ಚಿಂತನೆನೂ ಮಾಡೋದಿಲ್ಲ, ಅದಾದ್ಮೇಲೆ ಮತ್ತೆ ನೆನಪಿಗೂ ಇಟ್ಕೊಳ್ಳೋದಿಲ್ಲ. ಯಾಕೆ? ಶಿಕ್ಷೆ ಕೊಟ್ಟಾಯ್ತಾಗಲೇ. ಕೊಡಬೇಕಾದ ಶಿಕ್ಷೆ ಕೊಟ್ಟಾದ ಮೇಲೆ ಮತ್ತೆ ನೆನಪಿಟ್ಕೊಳ್ಳಿಕ್ಕೆ ನಾನು ಸಾಮಾನ್ಯನಲ್ಲ ಅನ್ನುವ ಸೂಚನೆ ಕೊಟ್ಟ ಮೇಲೆ ಇಂದ್ರಾದಿ ದೇವತೆಗಳು ಏನು ಮಾಡಿದೆ? ಪುಷ್ಪವೃಷ್ಟಿಯನ್ನು ಮಾಡಿ ನಮಸ್ಕಾರ ಮಾಡ್ತಾರೆ. ಬ್ರಹ್ಮದೇವರು ಹೇಳಿದ್ರು, ಎಲ್ಲರಿಗೂ ಸರಿಯಾಗಲಿ. ಅವ್ರಿಗೆ ಕೈಯೆಲ್ಲ ಹೀಗೆ ಅನ್ನಲಿಲ್ಲ, ಸಿನಿಮಾದಲ್ಲಿ ತೋರಿಸಿದ ಹಾಗೆ. ಕಣ್ಣನ್ನು ಸುಮ್ಮನೆ ನೋಡಿದ್ರಷ್ಟೇ. ಹೆಸರೇ ಮೃತ್ಯುಂಜಯ, ಅಪಮೃತ್ಯುಗಳನ್ನು ವಿಶೇಷವಾಗಿ ಪರಿಹಾರ ಮಾಡಿ ಆರೋಗ್ಯವಂತವಾದ ಬದುಕನ್ನು ಕೊಡುವ ಮಹಾನುಭಾವರು ಯಾರು? ಆದ್ದರಿಂದ ಜ್ವರಾದಿ ಉಪದ್ರವಗಳು ಬಂದಾಗ ನಾವು ಮಾಡಬೇಕಾದ ಕೆಲಸ ಏನು ಗೊತ್ತಾ? ಮನೆಯಲ್ಲಿ ಯಾರಾದರೂ ಪುರುಷರು ರುದ್ರ ಸೂಕ್ತವನ್ನು ಪಾರಾಯಣ ಮಾಡುವಂತಹ ವ್ಯಕ್ತಿಗಳಿದ್ರೆ, ರುದ್ರ ಸೂಕ್ತ ಇದ್ರೆ, ಜ್ವರ ಬಂದವರ ಪಕ್ಕದಲ್ಲಿ ಕೂತುಕೊಂಡು ರುದ್ರ ಸೂಕ್ತವನ್ನು ಪಾರಾಯಣ ಮಾಡಬೇಕು. ಓಂ ನಮೋ ಭಗವತೆ ರುದ್ರಾಯ, ನಮಸ್ತೆ ರುದ್ರಮನ್ಯವ ಉತೋ ತೈಷವೇ ನಮಃ, ಅಯಂ ಮೇ ಹಸ್ತೋ ಭಗವಾನ್, ಅಯಂ ಮೇ ವಿಶ್ವಭೇಷಜ. ಸಮಸ್ತ ಪ್ರಪಂಚದ ರೋಗಗಳಿಗೂ
ವೈದ್ಯ, ಔಷಧಿ ರುದ್ರದೇವರ ನಾಮಸ್ಮರಣೆ. ರುದ್ರ ಸೂಕ್ತವನ್ನು ಪಾರಾಯಣ ಮಾಡಿಬಿಟ್ರೆ ಆಗೋಯ್ತು, ಜ್ವರಗಳೆಲ್ಲ ಪರಿಹಾರ. ಬರುತ್ತೆ ಉಲ್ಲೇಖ ಶ್ರೀನಿವಾಸ ಕಲ್ಯಾಣ ಭವಿಷ್ಯೋತ್ತರ ಪುರಾಣದಲ್ಲಿ. ಪದ್ಮಾವತಿ ದೇವಿಗೆ ಜ್ವರ ಬಂದ್ಬಿಡ್ತು. ಜ್ವರ ಬರದೇ ಇರೋರಿಗೆ ಜ್ವರ ಬಂದ್ಬಿಡ್ತು. ಜ್ವರ ಬಂದಾಗ ಜ್ವರ ಪರಿಹಾರ ಮಾಡೋದು ಹೇಗೆ ಅಂತ ಆಲೋಚನೆ ಮಾಡಿದಾಗ ಬೃಹಸ್ಪತಿ ಆಚಾರ್ಯ ಹೇಳ್ತಾರೆ, ಹತ್ತಿರದಲ್ಲೇ ಅಗಸ್ತ್ಯ ಮುನಿಗಳು ಪ್ರತಿಷ್ಠೆ ಮಾಡಿದ ಅಗಸ್ತ್ಯೇಶ್ವರನ ಸನ್ನಿಧಾನ ಇದೆ. ನಾವು ತಿರುಪತಿಗೆ 100 ಸಲ ಹೋಗ್ತೀವಿ, ವರಾಹನ್ನೇ ನೋಡಲ್ಲ, ಅಗಸ್ತ್ಯೇಶ್ವರ ಯಾವ ಲೆಕ್ಕ ನಮಗೆ? ನಮ್ಗೇನಿದ್ರು ಎಷ್ಟು ಲಾಡು ತಂದ್ರಿ, ಒಡೆ ಸಿಗ್ಲಿಲ್ವಾ ಅನ್ನೋದೇ ನಮ್ಮ ಆಲೋಚನೆ. ಎಂಥ ಸನ್ನಿಧಾನಗಳಿದೆ ಗೊತ್ತಾ? ಇವತ್ತಿಗೂ ಕೂಡ ತಿರುಪತಿಯಲ್ಲಿರುವ ಅಗಸ್ತ್ಯೇಶ್ವರ ಸನ್ನಿಧಾನ ಕಾಡಿನ ಮಧ್ಯದಲ್ಲೇ ಇರುವಂತೆ ತುಂಬ ಚಿಕ್ಕ ದೇವಸ್ಥಾನ, ಅತ್ಯಂತ ಸನ್ನಿಧಾನ ಇರುವ ಶಿವಲಿಂಗ. ನೆಕ್ಸ್ಟ್ ತಿರುಪತಿ ಯಾತ್ರೆಗೆ ಹೋದಾಗ ಅಗಸ್ತ್ಯೇಶ್ವರನ ದರ್ಶನವನ್ನ ಖಂಡಿತ ಮಾಡಿಕೊಂಡು ಬನ್ನಿ. ಕಲ್ಯಾಣ ವೆಂಕಟರಮಣನ ದೇವಸ್ಥಾನಕ್ಕೆ ಹೋಗುವಾಗ ದಾರಿ ಮಧ್ಯ ಎಡಗಡೆನೆ ಅಗಸ್ತ್ಯಾಶ್ರಮ ಅಂತ ಇದೆ. ತುಂಬ ದೊಡ್ಡ ಸನ್ನಿಧಾನ. ಶ್ರೀನಿವಾಸ ದೇವರು ಮದುವೆ ಆದ ಮೇಲೆ 6 ತಿಂಗಳು ಇದ್ದಿದ್ದಾಗ ಬೆಟ್ಟ ಹತ್ತಬಾರದು ಅಂತ ಅಂತಹ ಅಗಸ್ತ್ಯೇಶ್ವರನ ಸನ್ನಿಧಾನದಲ್ಲಿ ಶತರುದ್ರಾಭಿಷೇಕವನ್ನ ಮಾಡಿಸಿದರು ರುದ್ರದೇವರಿಗೆ ಎನ್ನುವಂತಹ ಉಲ್ಲೇಖ ಭವಿಷ್ಯ ಪುರಾಣದಲ್ಲಿ ಬರುತ್ತೆ. ಅಲ್ಲಿಗೆ ಬಕುಳಾದೇವಿ ಬಂದಿದ್ದು. ಅಲ್ಲಿಂದ ಬಕುಳಾದೇವಿ ಆಮೇಲೆ ಈ ಹೆಣ್ಣು ಮಕ್ಕಳೆಲ್ಲ ಕರ್ಕೊಂಡು ನಾರಾಯಣಪುರಕ್ಕೆ ಹೋಗಿ ಧರಣಿಯ ಜೊತೆಯಲ್ಲಿ ಮಾತಾಡಿದ್ರು. ಆದ್ದರಿಂದ ಅವರ ಹೆಸರೇ ನಮ್ಮ ರೋಗವನ್ನು ಪರಿಹಾರ ಮಾಡುತ್ತೆ. ಅವರಿಗೆ ಮಾಡಿದ ನಮಸ್ಕಾರ ನಮ್ಮನ್ನು ಕಾಪಾಡುತ್ತೆ. ಅವರಿಗೆ ಮಾಡುವ ಸ್ತೋತ್ರ ನಮ್ಮನ್ನು ಕಾಪಾಡುತ್ತೆ. ಅವರಿಗೆ ಮಾಡಿದ ಪ್ರದಕ್ಷಿಣೆ, ರುದ್ರದೇವರ ದೇವಾಲಯಕ್ಕೆ ಪ್ರದಕ್ಷಿಣೆಯನ್ನು ಪೂರ್ಣ ಬರಬಾರದು, ಇದು ನಿಯಮ. ಸಾಮಾನ್ಯರಿಗೆ ಗೊತ್ತಿರೋದಿಲ್ಲ. ಆಗಮೋಕ್ತವಾದ ದೇವಾಲಯಗಳಲ್ಲಿ ರುದ್ರದೇವರಿಗೆ ಅಭಿಷೇಕ ಮಾಡಿದಂತಹ ಜಲ ಏನಿದೆ ಅದನ್ನು ದಾಟಿ ಹೋಗಬಾರದು. ಆದ್ದರಿಂದ ಅವರಿಗೆ ಅರ್ಧ ಪ್ರದಕ್ಷಿಣ, ಹೀಗೆ ಬಂದು ಮತ್ತೆ ಹೀಗೆ ಬಂದರೆ ಒಂದು ಪ್ರದಕ್ಷಿಣೆ. ಆ ರೀತಿ ರುದ್ರದೇವರ ದೇವಾಲಯಕ್ಕೆ ಹೋದಾಗ ಮಾಡಬೇಕಾದ ಪ್ರದಕ್ಷಿಣೆ ಎಷ್ಟು? ಸಾಮಾನ್ಯವಾಗಿ ಗಣಪತಿಯ ಗುಡಿಗೆ ಹೋದಾಗ ವಿಶೇಷ ಸಂಕಲ್ಪ ಇದ್ರೆ ಬೇರೆ ಬೇರೆ. ಸುಮ್ಮನೆ ದರ್ಶನಕ್ಕೆ ಅಂತ ಹೋದಾಗ ಗಣಪತಿಗೆ ಮಾಡಬೇಕಾದ ಪ್ರದಕ್ಷಿಣೆ ಎಷ್ಟು? ಏಕಾಂ ವಿನಾಯಕೆ ಕುರ್ಯಾತ್. ಸೂರ್ಯನಿಗೆ ಮಾಡಬೇಕಾದ ಪ್ರದಕ್ಷಿಣೆ ಎಷ್ಟು? 2 ಸೂರ್ಯೆ. ರುದ್ರದೇವರಿಗೆ ಮಾಡಬೇಕಾದ ಪ್ರದಕ್ಷಿಣೆ ಎಷ್ಟು? 3 ಈಶ್ವರೆ. ಸೇವೆ ಮಾಡ್ತಿದ್ದೀವಿ ಅನ್ಕೊಂಡಾಗ 100 ಮಾಡಿ, ದರ್ಶನಕ್ಕೆ ಅಂತ ಹೋದಾಗ 3 ಈಶ್ವರೆ. ಭಗವಂತ ನಾರಾಯಣನ ದೇವಾಲಯಕ್ಕೆ ಹೋದಾಗ ಎಷ್ಟು? 4. ದುರ್ಗಾದೇವಿಯ ದೇವಾಲಯಕ್ಕೆ ಹೋದಾಗ ಎಷ್ಟು ಮಾಡಬೇಕು? 5. ಸುಬ್ರಹ್ಮಣ್ಯದ ದೇವಾಲಯಕ್ಕೆ ಹೋದಾಗ ಎಷ್ಟು ಮಾಡಬೇಕು? 6. ಪ್ರದಕ್ಷಿಣೆಗೂ ಶಾಸ್ತ್ರ ನಿಯಮ ಹಾಕ್ಕೊಟ್ಟಿದೆ. ಆದ್ದರಿಂದ ಅವರಿಗೆ ಪ್ರದಕ್ಷಿಣೆ ಅರ್ಧ ಪ್ರದಕ್ಷಿಣೆ. ಅಭಿಷೇಕದ ತೀರ್ಥ ಹೋಗ್ತಾ ಇರ್ತಲ್ಲ, ಅದು ಕೆಲವು ಭೂತಗಣಗಳಿಗೆ ಸೀಮಿತ. ಅದನ್ನು ದಾಟಿ ಹೋಗುವ ಸಾಮರ್ಥ್ಯ ನಮ್ಮದ್ದಲ್ಲ. ಆದ್ದರಿಂದ ಕೆಲವು ಆಗಮೋಕ್ತ ಶಿವಾಲಯಗಳಲ್ಲಿ ಅರ್ಧ ಪ್ರದಕ್ಷಿಣೆ ಇವತ್ತಿಗೂ ಮಾಡ್ತಾರೆ. ನಾನು ಹಾಗೆ ನೋಡಿದ ಶಿವಾಲಯಗಳು ಉಡುಪಿ ಹತ್ರ ಹೆಜಮಾಡಿ ಅಂತ ಒಂದು ಕ್ಷೇತ್ರ ಬರುತ್ತೆ, ಮಹಾಲಿಂಗೇಶ್ವರ ದೇವಸ್ಥಾನ ಅಂತ ಇದೆ. ಅಲ್ಲಿ ಒಂದು ಕಡೆ ನಾನು ನೋಡಿದೆ, ಮಿಕ್ಕಿದ ಬೇಕಾದಷ್ಟಿದೆ, ನಾನು ನೋಡಿಲ್ಲ. ಅದನ್ನು ನಾನು ನೋಡಿ ಪ್ರದಕ್ಷಿಣೆ ಮಾಡಿದ ದೇವಾಲಯ ಅದು. ಮಧ್ಯದಲ್ಲಿ ಶಿವಲಿಂಗ, ಪ್ರದಕ್ಷಿಣೆ ಹೀಗೆ ಬಂದು ಮತ್ತೆ ಹೀಗೆ ಬರೋದು, ಆ ಥರ 3 ಪ್ರದಕ್ಷಿಣೆ, 1 2 3 1 2 3. ಆದ್ದರಿಂದ ಅವರ ಲಿಂಗಕ್ಕೆ ಮಾಡುವ ನಮಸ್ಕಾರ, ಪ್ರದಕ್ಷಿಣೆ, ಸ್ತೋತ್ರ ನಮ್ಮನ್ನ ಆರೋಗ್ಯವಂತರನ್ನಾಗಿ ಮಾಡುತ್ತೆ ಅಂದ ಮೇಲೆ ಸಾಕ್ಷಾತ್ತಾಗಿ ಅವರೇ ಕಂಡುಬಿಟ್ಟು ನೋಡಿಬಿಡ್ತಾರೆ ಅಂತಂದ್ರೆ ದೇವತೆಗಳು ಏನಾಗಬೇಡ, ತುಂಡಾದ ಕೈಗಳೆಲ್ಲ ರೆಡಿಯಾಗೋಯ್ತು. ಫ್ರ್ಯಾಕ್ಚರ್ ಆಗಿದೆ ಅನ್ನುವ ಸೂಚನೆಯನ್ನು ಕೊಡದೆ ಎಲ್ಲ ರೆಡಿಯಾಗೋಯ್ತು. ಅವಾಗ ಅಂದ್ರು, ಸಂತೋಷವಾ ಬ್ರಹ್ಮದೇವರೇ ಅಂತ. ಸಂತೋಷ, ನಿನ್ನ ಬಗ್ಗೆ ನನಗೇನು ಗೊತ್ತಿಲ್ವಾ? ಬ್ರಹ್ಮದೇವರು ಹೊರಟೇ ಬಿಟ್ರು. ಅವಾಗ ಸಂಧಿಯಿಂದ ಒಬ್ಬ ಋಷಿಗಳು ಮೂತಿ ಮುಚ್ಕೊಂಡು ಬಂದರು. ಅವಮಾನ, ಗಡ್ಡ ಇಲ್ಲದ ಮುನಿ ಅಲ್ವಾ, ಋಷಿಗಳಿಗೆ ಬೇಕಾದ್ದೇ ಗಡ್ಡ. ಸ್ವಾಮಿ, ನನ್ನ ಹೆಸರು ಭೃಗು, ಚತುರ್ಮುಖ ಬ್ರಹ್ಮದೇವರ ಮಗ. ಗುರ್ತೇ ಸಿಗ್ತಾ ಇಲ್ಲ. ಕಟಿಂಗ್ ಮಾಡಿಸಿದಾಗ ಒಂಥರ, ಕೂದಲಿದ್ದಾಗ ಒಂಥರ ಅಂತ ನಮಗೆ ಅನ್ಸದ ಒಂದ್ಸಲ. ಹಾಗಿರೋ ಕಾಲಕ್ಕೆ ಯಾರಪ್ಪ ನೀನು? ನಾನು ಭೃಗು. ಎಲ್ಲಯ್ಯ ಕಿತ್ತು ಬಿಸಾಕ್ಬಿಟ್ಟಿದ್ದಾರೆ ವೀರಭದ್ರ, ಏನು ಮಾಡಲಿ ಅಂದಾಗ ಹತ್ತಿರದಲ್ಲೇ ಒಂದು ಮೇಕೆ ಇತ್ತಲ್ಲ, ಅದಕ್ಕಿದ್ದ ಕೂದಲನ್ನು ಹಾಗೆ ಕಿತ್ತು ಇವ್ರಿಗೆ ಅಂಟಿಸ್ಬಿಟ್ಟು. ದೇವತೆಗಳಿಗೆ ಏನೂ ಕಷ್ಟ ಅಲ್ಲ, ಕಿತ್ತು ಅಂಟಿಸೋದು, ಅಂಟಿಸಿ ಕೀಳೋದು. ಅವತ್ತಿಂದ ಭೃಗುಮುನಿಗಳಿಗೆ ಮೇಕೆಯ
ಗಡ್ಡೆ ಪಾಪ ನಿಂಗೆ ಇರಲಿ ಅಂತ ಇಷ್ಟುದ್ದ. ಆದ್ದರಿಂದ ನಮಗೆ ಗಡ್ಡೆಗಳು ಕರೆಕ್ಟಾಗಿ ಬರಲಿಲ್ಲ ಅಂದರೆ ಟೆನ್ಷನ್ ಮಾಡ್ಕೊಳ್ಳೋಗೇ ಇಲ್ಲ ಅಲ್ವಾ. ಭೃಗುಮುನಿಗಳಿಗೆ ಹಾಗೆ ನಾವು ಯಾವ ಲೆಕ್ಕ ಅಂದ್ಕೊಂಡ್ರೆ ಮುಗಿಯಿತು. ಅದಾದ ಮೇಲೆ ಭಗ ಬಂದ, ಹಿಡ್ಕೊಂಬಂದ್ರು ಕೈನ ಆ ಕಡೆ ಈ ಕಡೆ ಭಗನನ್ನ. ನಿಂಗೇನಾಯ್ತಪ್ಪ ಅಂದರು. ಸ್ವಾಮಿ ವೀರಭದ್ರ ಕಿತ್ತಾಕ್ಬಿಟ್ಟಿದ್ದಾನೆ ಕಣ್ಣನ್ನು, ಏನು ಮಾಡಬೇಕು. ಅವಾಗಂತಾರೆ, ದೊಡ್ಡವರ ನಿಂದೆ ಆಗುವಾಗ ಕಣ್ಣಗಲ ಮಾಡಿಕೊಂಡೇ ಅಲ್ವಾ, ನಿನಗೆ ಬರಲ್ಲ ಕಣ್ಣು. ಅದರಿಂದಲೇ ಸತೀದೇವಿ ಮಾತು ಬೇಕಾದಷ್ಟಿದೆ. ಸ್ವೋತ್ತಮ ನಿಂದೆ ಆಗುವಾಗ, ಅದರಲ್ಲೂ ರುದ್ರದೇವರ ನಿಂದೆ ಆಗುವಾಗ, ಯಾರು ನಿಂದೆ ಮಾಡ್ತಾ ಇದ್ದಾರೆ ಅವರ ನಾಲಿಗೆಯನ್ನು ಎಳೆದು ಕತ್ತರಿಸಿ ಹಾಕ್ಬಿಡ್ಬೇಕಂತೆ. ಅದು ಎರಡನೇದು. ಮೊದಲನೇದೇನು, ಅಲ್ಲೇ ಅವನ ತಲೆ ಕತ್ತರಿಸಿ ಹಾಕ್ಬಿಡ್ಬೇಕಂತೆ. ಅದೆರಡೂ ಆಗಲ್ಲ ಅಂದಾಗ ನಾವೇ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ಬೇಕಂತೆ. ಅದಂತೂ ಸಾಧ್ಯವೇ ಇಲ್ಲ ಅಂದಾಗ ಆ ಜಾಗದಲ್ಲೇ ಇರದೆ ದೂರ ಹೊರಟೋಗ್ಬೇಕು. ಸತಿ ಅಂತಾಳೆ, ನನಗೆ ದೂರ ಹೋಗೋಕ್ಕಾಗಲ್ಲ, ಮನಸ್ಸು ತುಂಬ ಕಾಡುತ್ತೆ, ನಾಲಿಗೆ ತಲೆ ಕತ್ತರಿಸೋಕ್ಕಾಗಲ್ಲ, ಅಪ್ಪ ಏನು ಮಾಡಿ ನಾನೇ ಸತ್ತು. ರುದ್ರದೇವರನ್ನ ನಿಂದೆ ಮಾಡಿ ಉದ್ಧತರಾದವರು ಅಂತ ಜಗತ್ತಿನಲ್ಲಿ ಯಾರು ಇಲ್ಲ. ಅಚ್ಛಿನ್ನ ಭಕ್ತೇಶು ತಥೈವ ರುದ್ರ ಅವರ ಕೈ ಮುಗಿದು ಸ್ತೋತ್ರ ಮಾಡಿಬಿಟ್ರೆ ನಮ್ಮ ಕಣ್ಣಲ್ಲಿ ನೀರೇ ಬರಬಾರದು, ಅಳ್ಳೇಬಾರದು. ಆ ರೀತಿ ನಮ್ಮನ್ನು ಕಾಪಾಡಿಬಿಡ್ತಾರೆ. ಶೂಲತ್ರಿಶೂಲಧರ ಮಾರ ಮದಾಪಹಾರ ವೀರಾಸನಸ್ಥ ವಿಧಿ ಪುತ್ರ ವಿಶಾಲ ನೇತ್ರ ಧೀರ್ಮೇಸ್ತು ದೀನ ಶರಣೇ ದಿನನಾಥ ದೀಪ್ತೌ ಕ್ರೂರಾಸುರೋದರ ವಿದಾರಣ ನಾರಸಿಂಹೇ. ವೀರಾಸನದಲ್ಲಿ ಕೂತಿದ್ದಾರೆ, ವಿಧಿಪುತ್ರರಾಗಿದ್ದಾರೆ. ಸ್ವಾಮಿ ನಿಮ್ಮ ಅನುಗ್ರಹದಿಂದ ನನಗೆ ನರಸಿಂಹದೇವರಲ್ಲಿ ವಿಶೇಷವಾದ ಭಕ್ತಿ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ ವಾದಿರಾಜ ಸ್ವಾಮಿಗಳು ಸರಸಭಾರತಿ ವಿಲಾಸದಲ್ಲಿ. ತುಂಬ ಅದ್ಭುತವಾದಂತಹ ಸ್ತೋತ್ರಗಳು. ಸ್ತುಹಿ ಶ್ರುತಂ ಗರ್ತ ಸದೈಯುವಾನಂ ಮೃಗನ್ನ ಭೀಮಂ ಉಪಹತ್ನು ಮೃಗ್ರಂ ಮೃಡಾಚರಿತ್ರೇ ರುದ್ರಸ್ತವಾನೋ ಅನ್ಯಂತೆ ಅಸ್ಮನ್ನಿವ ಪಂತು ಸೇನಾ. ಇದೇ ಅರ್ಥವನ್ನು ಹೇಳುವಂತಹ ವೇದ ಮಂತ್ರ ಇದು. ಭಗ ಏನ್ ಮಾಡ್ದ, ದೊಡ್ಡವರ ನಿಂದೆ ಆಗುವಾಗ ಕಣ್ಣಗಲ ಮಾಡ್ತಿದ್ದ. ನನಗೇನಾಗುತ್ತೆ, ಮಾಡ್ತಿರೋನವನು ಮಾಡಿಸ್ಕೊಳ್ತಾ ಇರೋರು ನಮಗೇನು ಅಂದ್ಕೊಳ್ಳೋ ಹಾಗೇ ಇಲ್ಲ. ನಿಂತವರಿಗೂ ಪಾಪ ಇದೆ, ನಿನಗೆ ಕಣ್ಣಿಲ್ಲ ಅಂದರು. ಮತ್ತೇನು ಮಾಡಬೇಕು ಅಂದಾಗ ನಿಂತರನೇ ಇನ್ನೊಬ್ಬ ಹಲ್ಕಿಸಿತಾ ಇದ್ದ. ಅವನು ಹಲ್ಲೋಗಿದೆ ಅಲ್ವಾ, ಅವನ ಕಣ್ಣಿಂದ ನೀನು ತಿಳ್ಕೋ ಜಗತ್ತಿನಲ್ಲಿ ಹೇಗಿದೆ ಅಂತ. ಅವಾಗ ಅವನು ಬಂದ, ನನಗೆ ಗಟ್ಟಿ ಚಕ್ಲಿ ಅದೆಲ್ಲ ತಿನ್ನಬೇಕು ಅಂತ ಆಸೆ ಆಗುತ್ತೆ, ಹಲ್ಲೇ ಇಲ್ಲ, ನಾನೇನು ಮಾಡಲಿ ಅಂದಾಗ ನೀನು ಹಲ್ಕಿಸಿತಾ ನಗ್ತಾ ಇದ್ದೆ ಅಂದ್ರಪ್ಪ. ಯಾವನಿಗೆ ಕಣ್ಣಿಲ್ಲ ಅವನು ಗಟ್ಟಿ ಪದಾರ್ಥ ತಿಂದಾಗ ಆಗುವ ಆನಂದ ನಿನಗಾಗಲಿ ಅಂತ. ಅವನು ತಿನ್ನೋದಂತೆ ಇವಾಗ ಆನಂದ ಆಗುತ್ತಂತೆ. ನಾನೇನು ಮಾಡಬೇಕು ಅಂತಂದಾಗ ಎಲ್ಲ ಯಜ್ಞಗಳಲ್ಲಿ ನಿನಗೆ ಹಿಟ್ಟನ್ನು ಕೊಡಲಿ. ಆ ಹಿಟ್ಟನ್ನು ದವಡೆಯೇ ಆಗಿರ್ಬೋದು, ಸಾಧ್ಯವೇ ಇಲ್ಲ ಅಂದರೆ ನೀನಿನ ಮೇಲಿಂದ ಪಿಷ್ಟವನ್ನು ತಿನ್ನುವಂಥವನಾಗು. ಅದರಲ್ಲಿ 3 ಜನಗಳಿಗೆ ನೋಡಿ ಆಗಿದೆ. ಆದ್ದರಿಂದ ಇದನ್ನು ನಾನು ಪ್ರವಚನ ಪಾಠ ಮಾಡುವಾಗ ಸಾಮಾನ್ಯವಾಗಿ ಹೇಳಿರ್ತೀನಿ, ಎಲ್ಲ ಕಡೆ ಪ್ರಸಂಗ ಇಲ್ಲೂ ಹೇಳ್ತೀನಿ. ರುದ್ರದೇವರನ್ನು ಉಪಾಸನೆ ಮಾಡಬೇಕಾದ್ರೆ ಸ್ವಲ್ಪ ಜಾಗೃತಿ ಉಪಾಸನೆ ಮಾಡಬೇಕು. ನನಗಿಷ್ಟ ಅಂತ ಹೇಳಿ ಈ ಪ್ರಸಂಗಗಳನ್ನು ಹೇಳಿ ಫಲ ಕೊಡು ಅಂತ ಹೇಳಬಾರ್ದು. ಒಂದು ಹುಡುಗಿ ಇದ್ಲು, ತುಂಬ ದೂರ ಆ ಹುಡುಗಿ ಊರು, ಡೆಲ್ಲಿಗೆ ತುಂಬ ದೂರ. ಗಾಂಧಾರ ಅಂತ ನಾಡು, ಸುಬಲ ಅಂತ ಮಹಾರಾಜ, ಅವನ ಮಗಳು. 10 ಜನ ಹೆಣ್ಣುಮಕ್ಕಳು. 10 ಜನ ಹೆಣ್ಣುಮಕ್ಕಳಲ್ಲಿ ಮೊದಲನೇ ಹುಡುಗಿ ಅವಳು ನಾಮಕರಣ ಮಾಡ್ತಾರೆ. ಆ ಊರಿನ ಮಗಳು ಅಂತ ಗಾಂಧಾರಿ ಅಂತ ನಾಮಕರಣ ಮಾಡಿದ್ರು. ಅವಳು ತಂಗಿಯರಿಗೂ ಗಾಂಧಾರಿ ಅಂತಲೇ ಹೆಸರು. ಗಾಂಧಾರಿ 1, ಗಾಂಧಾರಿ 2, ಗಾಂಧಾರಿ 3 ಅಂತ. ಅವರೆಲ್ಲರೂ ಮದುವೆ ಆಗಿದ್ದು ಯಾರನ್ನ, ಇವನ್ನೇ ಮದುವೆ ಆಗಿತ್ತು. ಅಕ್ಕ ಯಾರನ್ನು ಮದುವೆ ಆಗ್ತಾಳೋ ನಮಗೂ ಅವರೇ ಗಂಡ ಅಂತ ಕೂತ್ಕೊಂಡ್ರು. ಅವರೆಲ್ಲ ಒಟ್ಟಿಗೆ ಮದುವೆ. ಅವರೇನು ಫೇಮಸ್ ಆಗಲಿಲ್ಲ ಅಷ್ಟೇ, ಇವಳು ಮಾತ್ರ ಫೇಮಸ್ ಆದ್ಲು. ಅವಳು ಯಾಕೆ ಫೇಮಸ್ ಆಗ್ಬಿಟ್ಲು ಅಂದರೆ, ಭೀಷ್ಮಾಚಾರ್ಯ ಅನ್ಕೊಳ್ತಾರೆ, ಇದು ಒಬ್ರು ಇಬ್ರು ಬರ್ತಾ ಇದ್ರೆ ಸಿಂಹಾಸನಕ್ಕೆ ಹುಡ್ಕೊಂಡು ತರಬೇಕಾಗತ್ತೆ ಬೇರೆಯವ್ರನ್ನ. ಒಟ್ಟಿಗೆ ಮಾಸಲ್ಲಿ ಬಂದುಬಿಟ್ರೆ ಒಬ್ಬ ಇರ್ತಾನೆ ಅಂತ ಮಾಸಲ್ಲಿ ಮಕ್ಕಳನ್ನು ಹಡೆಯುವಂತಹ ಒಂದು ಹುಡುಗಿನ ತರಬೇಕಲ್ಲ ಅಂತ ಆಲೋಚನೆ ಮಾಡಿದಾಗ ರುದ್ರದೇವರ ಉಪಾಸನೆ ಮಾಡಿ ಅವರ ಅನುಗ್ರಹ ಸಂಪಾದನೆ ಮಾಡಿದ ಒಬ್ಬಳು ಹುಡುಗಿ ಇದ್ದಾಳೆ, ಕರ್ಕೊಂಬಂದು ಮದುವೆ ಮಾಡ್ಕೊಳ್ಳೋಣ ಅಂತ ಅಷ್ಟು ದೂರದಿಂದ ಕರ್ಕೊಂಡು ಸೊಸೆ ಮಾಡಿಕೊಂಡ್ರು. ಅವಳು ರುದ್ರದೇವರನ್ನ ಉಪಾಸನೆ ಮಾಡಿ 100 ಮಕ್ಕಳನ್ನ ಪಡೆಯುವಂತಹ ವರ ಕೊಡುತ್ತಿದ್ಲು. ಮಹಾಭಾರತ ಹೇಳುತ್ತೆ, ಅವಳು ಯಾವ
ರುದ್ರದೇವರ ಉಪಾಸನೆ ಮಾಡ್ತಿದ್ಲು ಅಂದ್ರೆ ಭಗನ ಕಣ್ಣನ್ನ ಕಿತ್ತ ರುದ್ರದೇವರ ಉಪಾಸನೆ ಮಾಡ್ತಿದ್ಲು. ಆರಾಧ್ಯ ವರದಂ ದೇವಂ ಭಗನೇತ್ರ ಹರಂ ಹರಂ ಗಾಂಧಾರಿ ಪ್ರತಿಮಾರೇಭೆ. ಮಹಾಭಾರತ. ಆರಾಧ್ಯ ವರದಂ ದೇವಂ ಭಗನೇತ್ರ ಹರಂ ಹರಂ. ಆದ್ದರಿಂದ ಕೆಲವರಿಗೆ ವೀರಭದ್ರ ಬೇರೆ, ಶಿವ ಬೇರೆ. ವೀರಭದ್ರ ಶಿವನ ಗಣದ ಒಬ್ಬ ಪ್ರಧಾನ ನಾಯಕ, ವೀರಭದ್ರನಿಗೆ ಸ್ವಾಮಿ ರುದ್ರ ಅಂತೆಲ್ಲ ಅಂತಾರೆ. ವೇದವ್ಯಾಸರು ಸ್ಪಷ್ಟವಾಗಿ ಮಹಾಭಾರತದಲ್ಲಿ ಹೇಳ್ತಾರೆ. ನಾನು ಹೇಳಿದೆ ಭಾಗವತ ತಾತ್ಪರ್ಯದ ವಾಕ್ಯ, ಆಚಾರ್ಯರ ವಾಕ್ಯ ಹೇಳಿದೆ, ಸ್ವೇನ ರೂಪೇಣ ಅಂತ. ಮಹಾಭಾರತದಲ್ಲೇ ಭಗನೇತ್ರ ಹರಂ ಹರಂ ಆರಾಧ್ಯ, ಭಗನ ಕಣ್ಣನ್ನ ಕಿತ್ತ ರುದ್ರದೇವರ ಆರಾಧನೆಯಿಂದ 100 ಮಕ್ಕಳನ್ನ ಪಡೆದಳು. ಗಂಡ ಸಿಕ್ಕಿದವನೆಂತವನು, ಮಕ್ಕಳೆಂತವರು ಒಳಗಣ್ಣೇ ಇಲ್ಲ. ಅಂತಹ ದುಷ್ಟತನದ ಪರಮಾವಧಿ ರುದ್ರದೇವರ ಆರಾಧನೆಯನ್ನು ಮಾಡುವಾಗ, ಶಿವಾರಾಧನೆಯನ್ನು ಮಾಡುವಾಗ ಸ್ಪಷ್ಟವಾಗಿ ಶುದ್ಧವಾಗಿ ಆರಾಧನೆಯನ್ನು ಮಾಡಬೇಕು. ಸ್ಪಷ್ಟವಾಗಿ ಶುದ್ಧವಾಗಿ ಆರಾಧನೆಯನ್ನು ಮಾಡುವ ಪ್ರಕಾರ ಯಾವುದು ಅಂದರೆ ನಮಗೆ ವೇದ ತಿಳಿಸಿಕೊಡುತ್ತೆ. ತಿಳಿಸಿಕೊಡುವಾಗ ಅವನು ಯಾವನೋ ಸ್ಟಾರ್ಟಿಂಗಲ್ಲಿ ಈಗ 3-4 ತಿಂಗಳ ಸಂಸ್ಕೃತ ಕ್ಲಾಸ್ ಅಲ್ಲಿ ಹೋಗ್ತಾ ಇರ್ತಾರೆ. ಕ್ಲಾಸ್ಗೆ ಹೋದವ್ರಿಗೆ ಪ್ರತಿಯೊಂದು ಸಂಸ್ಕೃತ ಶಬ್ದಕ್ಕೆ ಅರ್ಥ ಮಾಡುವಂಥ ಹುಚ್ಚತ್ತು ಬಿಡುತ್ತೆ. ಒಳ್ಳೇದು, ಆ ಹುಚ್ಚಿರ್ಬೇಕಾದ್ರೆ. ಆಗ ಎಡವಟ್ಟ ಏನಾಗುತ್ತೆ ಅಂತಂದ್ರೆ, ಅವರು ಸಂಸ್ಕೃತ ಕ್ಲಾಸಿಗೆ ಹೋಗಿ ಸ್ವಲ್ಪ ಕಲ್ತಿರ್ತಾರೆ. ತಮ್ಮ ತಲೆಗೆ ಬಂದ ಹುಚ್ಚಾದ ಅರ್ಥವನ್ನ ಅದೇ ನಿಜವಾದ ಅರ್ಥ ಅಂತ ದೊಡ್ಡವ್ರ ಹತ್ರ ಕೇಳಿ ಸರಿನಾ ಅಂದ್ಕೊಂಡ್ರೆ ಪರವಾಗಿಲ್ಲ. ನನಗೂ ಸಂಸ್ಕೃತ ಬರುತ್ತೆ, ನಾನು ಓದ್ತೀನಿ ಅಂತ ರುದ್ರ ಪುಸ್ತಕ ತೆಗೆದು ಓದ್ತಾ ಇದ್ರೆ ಅದರಲ್ಲಿ ಬರುತ್ತೆ ಗೋಘ್ನೆ ಪೂರುಷಘ್ನೆ ಬರುತ್ತೆ. ಹಸುಗಳನ್ನ ಕೊಂದ ರುದ್ರದೇವರು ಅಂತ ಬಂದ್ಬಿಡುತ್ತೆ. ಗೋಘ್ನೆ ರುದ್ರ ಮಂತ್ರದಲ್ಲಿದೆ. ಇನ್ನು ಮುಂದೆ ತಸ್ಕರಾಣಾಂ ಪತಯೇ ನಮೋ ನಮೋ. ತಸ್ಕರಾದ ಕಳ್ಳರಿಗೆ ಸ್ವಾಮಿಯಾದ ಶಿವನಿಗೆ ನಮಸ್ಕಾರ. ಈ ಹುಚ್ಚರು ವ್ಯಾಖ್ಯಾನ ಮಾಡಿದ್ರೆ ಬುದ್ಧಿಜೀವಿಗಳು ಎಲ್ಲ ದರೋಡೆಕೋರರಿದ್ರಲ್ಲ, ಆ ದರೋಡೆಕೋರರೆಲ್ಲರೂ ಕೂಡ ಕಳ್ಳತನ ಮಾಡುವರು, ಶಿವನ ಭಕ್ತರು. ಅದಕ್ಕೆ ಕಳ್ಳರಿಗೆ ಒಡೆಯ ಅಂತ ಬಂದ್ಬಿಟ್ರು ಅಂತ ಟ್ರಾನ್ಸ್ಲೇಷನ್ ಮಾಡ್ಕೊಟ್ಬಿಟ್ರು ಅದಕ್ಕೆ ಅಲ್ವಾ. ಶಬ್ದಗಳನ್ನು ಹಾಗೆ ಅರ್ಥ ತಗೊಂಡು ಸ್ತೋತ್ರ ಪಾರಾಯಣ ಮಾಡಿಬಿಟ್ರೆ ನೀನು ಹಸುಗಳನ್ನ ಕೊಂದವನು ಅಂತ ಪಶುಪತಿಯನ್ನೇ ಹಸುವನ್ನು ಕೊಂದವನು ಅಂತ ನಾವು ಮಾತಾಡ್ತಾ ಕೂತ್ರೆ ಒಂದಕ್ಕೊಂದು ಸಂಬಂಧ ಇಲ್ಲ. ಹಸುಗಳನ್ನ ಕೊಂದ. ಎಂಥ ಹಸುಗಳನ್ನ ಕೊಂದ? ದುರಹಂಕಾರದಿಂದ ಕೂಡಿದ್ದ. ಇವಾಗ ನಾವು ನೋಡುವ ಹಸುಗಳು ಬೇರೆ, ಅವತ್ತಿನ ಬ್ರಹ್ಮದೇವರ ಸೃಷ್ಟಿಯಲ್ಲಿ ಬಂದ ಹಸುಗಳು ಬೇರೆ. ಇವತ್ತು ಸಿಂಹ ಹೇಗಿದೆಯೋ ಹಾಗೆ ಅವತ್ತಿನ ಹಸು ಇತ್ತಂತೆ. ಸಿಕ್ಕಿದವನ್ನೆಲ್ಲ ಚುಚ್ಚೋದು, ಕೊಲ್ಲೋದು, ಒದೆಯೋದು, ಸಾಯಿಸ್ಬಿಡೋದು. ಅಂಥ ಕ್ರೂರವಾದ ಮೃಗ ಆಗ್ಬಿಟ್ಟಿತ್ತು. ಅವರು ತಪಸ್ಸು ಮಾಡ್ತಾ ನಿಂತಿದ್ರೆ ಹಸುಗಳು ಬಂದು ಇವ್ರನ್ನೇ ತುಳಿದು ಬೀಳಿಸ್ಬಿಡೋದು. ಯಾರನ್ನ? ರುದ್ರದೇವರನ್ನ. ಅವಾಗ ಅವರು ಕಣ್ಬಿಟ್ಟು ನೋಡ್ತಾರೆ. ಕಣ್ಬಿಟ್ಟು ನೋಡಿದಾಗ ಕ್ರೂರವಾದ ಹಸುಗಳ ಜಾತಿ ಸುಟ್ಟು ಭಸ್ಮ ಆಗ್ತಾ ಇರುತ್ತೆ. ಅವಾಗ ಹಸುವಿನ ಜಾತಿಯಲ್ಲಿ ಪ್ರಧಾನವಾದ ಒಂದು ಎತ್ತು ಬಂದು ಅವರನ್ನು ತಪಸ್ಸಿನಿಂದ ಒಲಿಸಿ ಪ್ರಾರ್ಥನೆ ಮಾಡುತ್ತೆ. ಸ್ವಾಮಿ, ನನ್ನ ತಪಸ್ಸಿಗೆ ಒಲಿದು ನಮ್ಮ ಜಾತಿಯನ್ನು ಕೊಲ್ಲೋದು ನಿಲ್ಲಿಸು. ನಿನ್ನ ಅನುಗ್ರಹದಿಂದ ನಮ್ಮ ಜಾತಿ ಸಾತ್ವಿಕ ಸ್ವಭಾವದ ಪ್ರಾಣಿಯಾಗಲಿ ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ, ಪ್ರಾರ್ಥನೆ ಮಾಡಿದ ಎತ್ತನ್ನ ತನ್ನ ವಾಹನವನ್ನಾಗಿ ಮಾಡಿಕೊಂಡು ನಂದಿ ಅಂತ ಮಾಡಿದ. ಅವತ್ತಿನಿಂದ ಎಲ್ಲ ಹಸುಗಳು ಸಾಧು ಸ್ವಭಾವದವಳಾಗಲಿಯೇ ತನುಗ್ರಹ ಮಾಡಿದ. ಇದು ಮಹಾಭಾರತದಲ್ಲಿ ಬರತಕ್ಕಂಥ ಕಥೆ. ಗೋಘ್ನೆ ಅಂತಂದ್ರೆ ಕ್ರೂರವಾಗಿದ್ದ ಹಸುಗಳನ್ನ ಕೊಂದವನು ಅಂತೆಲ್ಲ ಅರ್ಥ. ಆದ್ದರಿಂದ ರುದ್ರದೇವರನ್ನ ಸ್ತೋತ್ರ ಮಾಡುವ ಪ್ರಕಾರ ನಮಗೆ ಬೇಕು ಅಂದ್ರೆ ಎಲ್ಲಿ ಒಟ್ಟು 2 ಪ್ರಧಾನವಾದ ಸ್ತೋತ್ರ ನಮಗೆ ಇವತ್ತು ಕಾಣ್ತಾ ಇದೆ. ಒಂದು, ನಾರಾಯಣ ಪಂಡಿತಾಚಾರ್ಯರು ರಾಮೇಶ್ವರಕ್ಕೆ ಬರ್ತಾರೆ. ರಾಮೇಶ್ವರಕ್ಕೆ ಬಂದಾಗ ಗುಡಿ ಬಾಗಿಲು ಹಾಕಿದೆ. ಬಾಗಿಲು ಹಾಕಿದಾಗ ಅವರು ನಿಂತು ರಾಮನಾಥನ ಮುಂದೆ ಅದ್ಭುತವಾಗಿ ಸ್ತೋತ್ರ ಮಾಡ್ತಾರೆ. ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತಹಾಟಕ ಶ್ರೀಜಟಂ ಶಶಾಂಕದಲ ಶೇಖರಂ ಕಪಿಲ ಪುಲ್ಲ ನೇತ್ರತ್ರಯಂ ತರಕ್ಷುವರ ಕೃತ್ತಿಮದ್ಭುಜಗ ಭೂಷಣಂ ಭೂತಿಮತ್ಕದಾ ಋಷಿತಿ ಕಂಠತೆ ವಪುರವೇಕ್ಷತೆ ವೀಕ್ಷಣಂ. ಸ್ವಾಮಿ ಭಸ್ಮಾದಿಗಳನ್ನ ಮೈಯೆಲ್ಲ ಲೇಪಿಸಿಕೊಂಡ, ಒಳ್ಳೆಯ ಮೃಗಚರ್ಮವನ್ನು ಧರಿಸಿದ, 3 ಕಣ್ಣಿಂದ ಕೂಡಿದ, ಜಟಾಮಂಡಲಬದ್ಧವಾದ, ಅಲ್ಲಿರುವ ಗಂಗೆ ಚಂದ್ರನಿಂದ ಶೋಭಾಯಮಾನವಾದ ನಿನ್ನ ಸ್ವರೂಪ ನಾನು ಯಾವಾಗ ದರ್ಶನ ಮಾಡ್ತೇನಪ್ಪ ಅಂತ ಪ್ರಾರ್ಥನೆ ಮಾಡಿದ. ಗುಡಿ ಬಾಗಿಲು ತೆಗೀತು. ನಮಃ ಶಿವ 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 ಶಿವಾರ್ಧಕೃಂತ ಶಿವಂ ನಮೋ ಹರ 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 ಹರಾಂತರೀಂ ಮೇ ದೃಶಂ
ನಮೋ ಭವ 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 ಪ್ರಭವ ಭೂತಯೇ ಸಂಪದ ನಮೋ ಮೃಡ ನಮೋ ನಮೋ ನಮ ಉಮೇಶ ತುಭ್ಯಂ ನಮಃ ಅಂತ ನಮಸ್ಕಾರ ಮಾಡಬೇಕು. ಈ ಥರ ಘಟನೆ ಎಷ್ಟಿದೆ ನಮ್ಮ ಪರಂಪರೆಯಲ್ಲಿ. ವಾದಿರಾಜ ಸ್ವಾಮಿಗಳು ಎಲ್ಲೂರಿಗೆ ಹೋಗ್ತಾರೆ. ಎಲ್ಲೂರಿನಲ್ಲಿ ಯಾವ ದೇವರಿದ್ದಾರೆ? ವಿಶ್ವನಾಥ ದೇವರು ಅಂತ, ಉಡುಪಿ ಹತ್ತಿರದಲ್ಲಿ ಬರುತ್ತೆ ಎಲ್ಲೂರು ಅಂತ. ಅಲ್ಲಿ ಹೋದಾಗ ಆಸ್ ಇಟ್ ಈಸ್ ಗುಡಿ ಬಾಗಿಲು ಹಾಕಿದೆ. ಗುಡಿ ಬಾಗಿಲು ಹಾಕಿದಾಗ ಪ್ರಾರ್ಥನೆ ಮಾಡ್ತಾರೆ. ಕ್ಷೋಗಳ ಅದ್ಭುತವಾದ ಪ್ರಾರ್ಥನೆ. ವಿಶ್ವನಾಥಂ ಅಂತ ಪ್ರಾರ್ಥನೆ ಮಾಡಿದಾಗ ಗುಡಿ ಬಾಗಿಲು ತೆಗೀತು. ಗುಡಿ ಬಾಗಿಲು ತೆಗಿತಾ ಇದ್ದಾಗ ಗುಡಿ ಸ್ವಲ್ಪ ಡೌನಲ್ಲಿದೆ. ವಿಶ್ವನಾಥನ ದೇವಸ್ಥಾನ ಲಿಂಗ ಅಂತೂ ತುಂಬಾ ಚಿಕ್ಕದ್ದೇ. ಗುಡಿ ಬಾಗಿಲು ತೆಗಿತಾ ಇದ್ದಾಗೆ ಲಿಂಗ ಕಾಣಲಿಲ್ಲ, ನಂದಿ ಅಡ್ಡ ಬಂದ್ಬಿಡ್ತು. ಅವಾಗ ಏನ್ ಮಾಡಿದ್ರು? ನಂದಿಯನ್ನು ಹೊಗಳಿದ್ರು. ಸುಚಾರು ಕರ್ಣಲಾಂಗೋಲ ಶೃಂಗಾಂಗ್ರದರ ದೃಂಗ್ಮುಖಂ ಕಕುದ್ಬಂತಂ ವೃಷಂ ಶ್ವೇತಂ ನೌಮಿ ಶಂಕರ ವಾಹನಂ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾಗೆ ನಂದಿ ನೋಡ್ರಿ ಅಂತ ಸ್ವಲ್ಪ ಸೈಡಿಗೆ ಬಂತು. ಇವತ್ತಿಗೂ ಕೂಡ ನೀವು ಎಲ್ಲೂರಿಗೆ ಹೋದ್ರೆ ಮೇಲ್ ನಿಂತ್ಕೊಂಡ್ರೆ ಲಿಂಗ ಸ್ಪಷ್ಟವಾಗಿ ಕಾಣುತ್ತೆ, ನಂದಿ ಅಡ್ಡ ಬರಲ್ಲ. ಈ ರೀತಿ ಘಟನೆಗಳು ಎಷ್ಟು. ಹಂಪೆಯಲ್ಲಿ ವಿರೂಪಾಕ್ಷ ದೇವರ ಸನ್ನಿಧಾನದಲ್ಲಿ ಒಂದು ಶಿವರಾತ್ರಿ ಹಬ್ಬ, ವ್ಯಾಸರಾಜರು ಶಿವರಾತ್ರಿ ಹಬ್ಬದ ದಿನ ಸಾಯಂಕಾಲ ನಿಂತುಕೊಂಡು ಲಲಿತ ಚಂದ್ರ ನಿಭಾನನ ಸುಸ್ಮಿತಂ ಶಿವಪದಂ ಶಿವದಂ ಸ್ಮರತಾಂ ಶಿವಂ ವಿಶದ ಕೋಟಿ ತಟಿ ಪ್ರಭಯಾಯುತಂ ಶಿವಜಯ ಶಿವಯಾ ಶಿವಯಾಯುತಂ ನಟನ ನಾಟ್ಯ ನಟಂ ನಟಗಾಯಕಂ ಜನಮುದಂ ಜಲಜಾಯತಲೋಚನಂ ಭುಜಗಭೂಷಣ ಭೂಷಿತ ವಿಗ್ರಹಂ ಪ್ರಣಮಹೇ ಜನತೆ ಜನವಲ್ಲಭಂ ಶ್ರುತಿಶತ ಪ್ರಭಯಾ ಪ್ರಭಯಾಯುತಂ ಹರಿಪದಾಬ್ಜ ಭವಾಂ ಶಿರಸಾಧೃತಂ ಶಿವ ಶಿವೇತಿ 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 ವೈ ಭವ ಭವೇತಿ 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 ವಾ ಮೃಡ ಮೃಡೇತಿ 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 ವೈ ಭಜತಿ ಯಃ ಸತತಂ ಪ್ರಣತಾಮಿಯಾತ್. ಪುರಂದರದಾಸರು ಕುಂಭಕೋಣದಲ್ಲಿ ಮುಂದೆ ನಿಂತರು. ಧರೆಗೆ ದಕ್ಷಿಣ ಕಾಶಿ ಎನಿಸುವ ಪುರಕುಂಭವಾಸಿ ತಾರಕ ಉಪದೇಶಿ ಪುರಂದರ ವಿಠಲನ ಭಕ್ತ ಪೋಷಿ ಶಂಕರನ ಕಂಡೆ ಕರುಣಾನಿಧಿಯ ಗಂಗೆಯ ಮಂಡೆಯೊಳಿಟ್ಟ ದೊರೆಯ ಅಂತಂದ್ರು. ಶಿವಲಿಂಗವನ್ನು ಸ್ಥಾಪನೆ ಮಾಡಿದ ವಾದಿರಾಜ ಸ್ವಾಮಿಗಳು ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಅಂತ ಪ್ರಾರ್ಥನೆ ಮಾಡಿದ್ರು. ಲಿಂಗ ಎನ್ನಂತರಂಗ ಅಂತ ಮತ್ತೊಬ್ಬ ದಾಸರು ಪ್ರಾರ್ಥನೆ ಮಾಡಿದ್ರು. ಎಷ್ಟು ಬೇಕು ಸ್ತೋತ್ರ. ಅಷ್ಟೆಲ್ಲ ಇದ್ದು ಒಂದು ವರ್ಗ ಶಿವದ್ವೇಷ ಮಾಡ್ತಾ ಇದೆ ಅಂತಂದ್ರೆ ಎಲ್ಲ ಜ್ಞಾನಿಗಳಿಗೆ ವಿರೋಧ ಮಾಡುವಂತಹ ಆಚಾರ ಆಗತ್ತೋ? ಅದಲ್ಲ. ಪಂಡಿತಾಚಾರ್ಯ ಹೇಳ್ತಾರೆ, ರುದ್ರದೇವರ ವೈಭವ ಯಾವ ಲೆವೆಲ್ಲಲ್ಲಿದೆ ಅಂತಂದ್ರೆ ಅವರ 3 ರೂಪಗಳಿದೆಯಂತೆ. ಹೇಳ್ತೀವಲ್ಲ, ನಾನು ಇನ್ನೊಂದು ಫೇಸ್ ಇದೆ ತೋರಿಸ್ಬಿಟ್ರೆ ಯಾರು ಇರಲ್ಲ ಅಂತ ಸಾಮಾನ್ಯವಾಗಿ ಹೇಳ್ತಾರೆ ಅಲ್ವಾ. ನಮ್ಗೆ ಇರೋದು ಒಂದೇ ಫೇಸೆ, ಭಾವನೆಗಳು ಬೇರೆ ಬೇರೆ, ಎಮೋಷನ್ಸ್ ಬೇರೆ ಅಷ್ಟೇ. ಆದರೆ ರುದ್ರದೇವರಿಗೆ ನಿಜವಾಗ್ಲೂ ಬೇರೆ ಫೇಸ್ ಇದೆ. ರುದ್ರದೇವರಿಗೆ ನಿಜಾರ್ಥದಲ್ಲಿ ಮತ್ತೊಂದು ಮುಖ. ಪ್ರಶಾಂತಂ. ಕೈಲಾಸದಲ್ಲಿ ಕೂತವರ ಮುಖ ಹೇಗಿದೆ ಗೊತ್ತಾ? ಪ್ರಶಾಂತಂ. 5 ತಲೆ, ವೈಭವನೇ ಬೇರೆ. 5 ತಲೆ, ಒಂದೊಂದು ತಲೆ ಒಂದೊಂದು ಬಣ್ಣ. ಕಣ್ಣು ಬಿಡ್ತಾರೆ 15 ಕಣ್ಣುಗಳು. ವೈಭವನೇ ಬೇರೆ. ಪರಮಾದ್ಭುತವಾಗಿದೆ ಅವರ ರೂಪ. ಎಲ್ಲೆಲ್ಲಿದೆ ಅವರ ರೂಪ? ಯೇ ರುದ್ರೇಭ್ಯೋ ಯೇ ಪೃಥಿವ್ಯಾಂ, ಭೂಮಿಯಲ್ಲಿದೆ. ಯೇ ಅಂತರಿಕ್ಷೆ, ಆಕಾಶದಲ್ಲಿದೆ. ಯೇ ದಿವಿ, ಸ್ವರ್ಗಲೋಕದಲ್ಲಿದೆ. ಯೇ ಶಾಮನ್ನಂ ವಾತೋ ವರ್ಷಮಿಷವಸ್ತೇಭ್ಯೋ ದಶ ಪ್ರಾಚೀರ್ ದಶ ದಕ್ಷಿಣ ದಶ ಪ್ರತೀಚೀರ್ ದಶೋದೀಚೀರ್ ದಶೋರ್ಧ್ವಾಸ್ತೇಭ್ಯೋ ನಮಸ್ತೇನೋ ಮೃಡಯಂತು ತೇ ಯಂ ವಿಷ್ಣು ಯಶ್ಚ ನೋ ದ್ವೇಷ್ಟಿತಂ ಭೋಜಂಭೇ ದಧಾಮಿ. ಸಹಸ್ರಾರು ರೂಪಗಳಿಂದ ಇಡೀ ಪ್ರಪಂಚವನ್ನ ಆವರಿಸಿ ನಿಂತು ಜಗತ್ತನ್ನ ಕಾಪಾಡ್ತಾ ಇರತಕ್ಕಂಥ ಮಹಾನುಭಾವರವರು. ಪ್ರಶಾಂತ ಉದ ಭೀಷಣಂ. ನಮಗೆ ನೋಡ್ಲಿಕ್ಕಾಗೋದಿಲ್ಲ ಅವರ ಭೀಷಣವಾದ ಮುಖ, ನಮ್ಮ ಕಣ್ಣಲ್ಲಿ ಸಾಧ್ಯವೇ ಇಲ್ಲ. ಇನ್ನೊಂದಿದೆ ಭುವನ ಮೋಹನಂ. ಇಡೀ ಪ್ರಪಂಚವನ್ನ ಆಕರ್ಷಣೆ ಮಾಡುವಂತಹ ಒಂದು ರೂಪ. ಪ್ರಶಾಂತಮುತ ಭೀಷಣಂ ಭುವನ ಮೋಹನಂ ಚೇತ್ಯಹೋ ವಪುಂಸಿ ಗುಣ ಪುಂಸಿತೆ ಹಮ ಹಮಾತ್ಮನೋ ಹಂಭಿದೆ. ಆಪಾತಾಲ ನಭಸ್ಥಲಾಂತ ಭುವನ ಬ್ರಹ್ಮಾಂಡಮಾವಿಸ್ಫುರತ್ ಜ್ಯೋತಿಸ್ಫಾಟಿಕಲಿಂಗ ಮೌಲಿ ವಿಲಸತ್ ಪೂರ್ಣೇಂದು ವಾಂತಾಮೃತೈರಸ್ತೋಕಾಪೃತಮೇಕಮೀಶ ಮನಿಷಂ ರುದ್ರಾನುವಾಕಂ ಜಪಂ ಧ್ಯಾಯೇತ್ ಈಪ್ಸಿತ ಸಿದ್ಧಯೇ ಧ್ರುವಪದಂ ವಿಪ್ರೋ ವಿಷಿಂಚೇತ್ ಶಿವಂ. ಹೇಗಿದ್ದಾರೆ ಗೊತ್ತಾ?
ಬ್ರಹ್ಮಾಂಡ ವ್ಯಾಪ್ತ ದೇಹ ಅರ್ಥ ಆಗುತ್ತೆ. ಭಸಿತ ಹಿಮರುಚ ಭಾಸಮಾನ ಭುಜಂಗೈ, ತಲೆಯಿಂದ ಕಾಲ್ ತನಕ ಎಲ್ಲ ಹಾವುಗಳ ಮಯ. ಯಜ್ಞೋಪವೀತ ಒಂದು ಸರ್ಪ. ಯಜ್ಞೋಪವೀತದಲ್ಲಿ ಯಾವ ಹಾವಿದೆ ಅಂತ ಪುರಾಣ ಹೇಳುತ್ತೆ. ತೋಳು ಬಂದಿ ಸರ್ಪಗಳು, ತಲೆ ಕಿರೀಟ ಸರ್ಪ, ಸೊಂಟ ಪಟ್ಟಿ ಸರ್ಪ, ವಸ್ತ್ರ ಸರ್ಪ, ಕಾಲುಗಳಲ್ಲಿ ಗೆಜ್ಜೆಗಳು ಸರ್ಪ. ಭಸಿತ ಹಿಮರುಚ ಭಾಸಮಾನ ಭುಜಂಗೈ, ಕಂಠೇ ಕಾಲಾಹ, ಎಲ್ಲ ಕಂಠಗಳು ಕಪ್ಪಿದೆ. ಕಪರ್ದಾಹ, ಕೂದಲುಗಳನ್ನು ಚೆನ್ನಾಗಿ ಬಿಟ್ಟುಕೊಂಡಿದ್ದಾನೆ. ಕೆಲವು ರೂಪದಲ್ಲಿ ಕೂದಲನ್ನು ಬಿಚ್ಚಿಬಿಟ್ಟಿದ್ದಾನೆ. ಲಲಿತ ಶಶಿಕಲಾಹ, ಎಲ್ಲ ತಲೆಗಳ ಮೇಲೆ ಲಲಿತವಾದ ಚಂದ್ರಕಲೆಗಳಿದೆ. ಚಂಡ ಕೋದಂಡ ಹಸ್ತಾಹ, ನೋಡ್ತಾ ಇದ್ದಾಗೆ ಭಯವಾಗುವಂತಹ ಕೋದಂಡ ಪಾಣಿಯಾಗಿದ್ದಾನೆ. ತ್ರಕ್ಷಾಹ, ಅವನ ಎಲ್ಲ ರೂಪಗಳಲ್ಲೂ ಮೂರು ಕಣ್ಣುಗಳು. ಪ್ರಣತ ಭಯಹರ, ನಮಸ್ಕಾರ ಮಾಡ್ತಾ ಇದ್ದಾಗೆ ಭಯವನ್ನು ಪರಿಹಾರ ಮಾಡುತ್ತೆ. ಶಾಂಭವಾಹ ಮೂರ್ತಿ ಭೇದಾಹ, ರುದ್ರ ಶ್ರೀ ರುದ್ರ ಸೂಕ್ತ ಪ್ರಕಟಿತ ವಿಭವಾಹ ನ ಪ್ರಯಚ್ಛಂತು ಸೌಖ್ಯಂ. ತತ್ವಜ್ಞಾನವನ್ನು ಕೊಟ್ಟು ಸಾಧಕರನ್ನಾಗಿ ಮಾಡಿ ಸಚ್ಚಾಸ್ತ್ರಗಳ ಯಥಾರ್ಥವಾದ ಜ್ಞಾನವನ್ನು ಕೊಡುವ ಉಮಾಮಹೇಶ, ನಮ್ಮನ್ನ ಒಳ್ಳೆಯ ಮಾರ್ಗದಲ್ಲಿಡು. ಮನಸ್ಸು ಕಾರಣವಲ್ಲ, ಪಾಪ ಪುಣ್ಯಕ್ಕೆಲ್ಲ. ಅನಲಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಧನುಜಗ ಜಮದ ವೈರಿ ದಂಡ ಪ್ರಣಾಮವ ಮಾಡ್ಬೇ. ಆಮೇಲೆ ಶಂಭೋ ಕೈಲಾಸವಾಸ ಗೌರೀಶ ಈಶ, ತೈಲಧಾರೆಯಂತೆ ಮನಸ್ಸು ಕೊಡ ಹರಿಯಲ್ಲಿ. ಶಂಭೋ, ನಮ್ಮ ಪ್ರಾರ್ಥನೆ ಅದಾಗಬೇಕು. ಯಾರಾದರೂ ಶಿವಾಲಯಕ್ಕೆ ಹೋಗಬೇಡಿ, ಶಿವನಿಗೆ ನಮಸ್ಕಾರ ಮಾಡಬೇಡಿ, ಅವರ ಸ್ತೋತ್ರ ಹೇಳಬೇಡಿ, ಪ್ರದಕ್ಷಿಣೆಯನ್ನು ಮಾಡಬೇಡಿ ಅಂದರೆ ಅವರನ್ನು ದೂರ ಬಿಟ್ಟು ಬಿಡೋಣ. ನಮ್ಮ ಸಂಪರ್ಕದಲ್ಲಿ ಅಂಥವರು ಇರೋದು ಬೇಡ. ನಮ್ಮ ಸಾಧನೆಗೆ ಅವರು ವಿಘ್ನರು ಅನ್ನೋದು ನಮ್ಮ ತಲೆ ಒಳಗಿರಬೇಕಾಗುತ್ತೆ. ಆದ್ದರಿಂದ ರುದ್ರದೇವರ ದ್ವೇಷ, ಅವರ ಅವಕೃಪೆ, ಅವರ ಅನುಗ್ರಹಹೀನತೆ ನಮಗೆ ದೇವರನ್ನು ತೋರಿಸಿಕೊಡೋದಿಲ್ಲ. ಅಷ್ಟು ಭಕ್ತಿ ನಾವೆಲ್ಲ ಅವರಲ್ಲಿ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಆದ್ದರಿಂದ ಕೊನೆಗೆ ಎಲ್ಲರನ್ನ ಹರಸಿಬಿಟ್ಟ ಸ್ವಾಮಿ ಬ್ರಹ್ಮದೇವರು ಸಂತೋಷ ಪಡ್ತಾರೆ. ಅವಾಗ ಎಲ್ಲ ಹ್ಯಾಪಿ ಎಂಡಿಂಗ್ ಆಯಿತು. ತಲೆ ಕಳ್ಕೊಂಡ ಕಥೆ ಏನು? ಆಡಿನ ತಲೆ ತಂದು ಜೋಡಿಸಿಬಿಟ್ರು. ನೋಡಿ, ತಲೆ ಸರಿಯಾಗಿದ್ದಾಗ ದೇವರ ಸ್ತೋತ್ರ ಮಾಡಲಿಲ್ಲ, ಗುರು ಹಿರಿಯರ ಸ್ತೋತ್ರ ಮಾಡಲಿಲ್ಲ, ಸ್ವೋತ್ತಮ ದ್ರೋಹ ಮಾಡಿದಾಗ ಇಷ್ಟು ದಪ್ಪ ತಲೆ, ವಿಕಾರವಾದ ತಲೆ ಬಂದು ಕೂತ್ಕೊಂಡ್ಬಿಡುತ್ತೆ. ಆದ್ದರಿಂದ ತಲೆ ಸರಿ ಇರುವಾಗ ಸ್ವೋತ್ತಮ ದ್ರೋಹವನ್ನ, ನಿಂದೆಯನ್ನ, ಅಪಚಾರವನ್ನ ಮಾಡಬಾರದು. ಎಂಥ ದಕ್ಷ ಬ್ರಹ್ಮದೇವರ ಮಗ. ಆಕ್ಚುಲಿ ದೊಡ್ಡವರ ನಿಂದೆ ಮಾಡಿ ಪಾದಕ್ಕೆ ಬಿದ್ದ. ಅವಾಗ ದಕ್ಷ ಆಡಿನ ತಲೆ ಬಂದು ಕೈ ಮುಗಿತಾನೆ. ಸ್ವಾಮಿ, ಇವಾಗ ರುದ್ರ ಸೂಕ್ತಗಳಲ್ಲಿ ಬಂದ ಅವರ ಮಹಿಮೆ, ವೇದ ಮಂತ್ರಗಳಲ್ಲಿ ಬಂದ ಅವರ ಮಹಿಮೆಗಳನ್ನು ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡ್ತಾನೆ. ಅಘೋರ ಮಂತ್ರಗಳು ಎಲ್ಲ ಬರುತ್ತೆ. ಆ ಪ್ರಸಂಗದಲ್ಲಿ ರುದ್ರದೇವರು 54 ರೂಪಗಳ ಬಗ್ಗೆ ಹೇಳ್ತಾರೆ. ಆ 54 ರುದ್ರ ರೂಪಗಳನ್ನು ಸಮುದ್ರ ಮಥನದ ಪ್ರಸಂಗದಲ್ಲಿ ಮತ್ತೆ ಸ್ತೋತ್ರ ಮಾಡ್ತಾರೆ. ಅವಾಗ ಅನುಸಂಧಾನ ಮಾಡಿ ಆಯ್ತಾ. ಅದಾದ ಮೇಲೆ ಮತ್ತೆ ದಕ್ಷ ಯಜ್ಞ ಮುಂದುವರಿಯಲಿ ಅಂತಂದ್ರು. ಅವನು ಮನುಷ್ಯ ತಲೆಯಿಂದ ಇದ್ದ ತಲೆ ಹೋಯಿತು, ಆಡಿನ ತಲೆ ಬಂದು ಸೇರ್ಕೊಂತಿವಾಗ ಏನು ಮಾಡಲಿ, ಯಜ್ಞ ಸಮಾಪ್ತಿ ಆಯಿತು. ಭಗವಂತನು ಅಲ್ಲಿ ಬಂದ, ಎಲ್ಲವೂ ಹ್ಯಾಪಿ ಎಂಡಿಂಗ್ ಆಯಿತು. ದಕ್ಷನಿಗೆ ಹೇಳ್ತಾನೆ, ಬೇಡ, ಸ್ವೋತ್ತಮ ದ್ರೋಹವನ್ನು ಮಾಡಬೇಡ ಅಂತ ದೇವರ ಆದೇಶ ಮಾಡಿ ಕಳಿಸಿಕೊಟ್ರು ಅನ್ನುವಂತಹ ಚರಿತ್ರೆ. ಆದ್ದರಿಂದ ಈ ಕಾರಣದಿಂದಲೇ ಸತೀದೇವಿ ಬೇಗ ದೇಹತ್ಯಾಗ ಮಾಡಿದಳು. ಕೇಳ್ತಾರೆ, ಮತ್ತೇನಾಗಿ ಬಂದಳು ಆ ಸತೀದೇವಿಯೇ? ಅವಳಿಗೇನು ದೇಹತ್ಯಾಗನೂ ಇಲ್ಲ, ಏನಿಲ್ಲ ಬಿಡಿ. ಅವರಿಗೆಲ್ಲ ಅವಳೇ ಮತ್ತೆ ಹಿಮವಂತ ಮಹಾರಾಜನ ಮಗಳಾಗಿ ಮೇನಾದೇವಿಯ ಮಗಳಾಗಿ ಪರ್ವತ ರಾಜಕುಮಾರಿ ಪಾರ್ವತಿ ಆಗಿ ಮತ್ತೆ ಬಂದಿದ್ದಾಳೆ. ರುದ್ರದೇವರ ಮೇಲಿನ ಔತ್ಕಂಠ್ಯ ಪ್ರೀತಿಯಿಂದ ಮತ್ತೆ ಅವರನ್ನೇ ಕಲ್ಯಾಣ ಮಾಡಿಕೊಂಡಿದ್ದಾಳೆ. ಅವರಿಬ್ಬರ ಕಲ್ಯಾಣ ಕಾಂಡ ನಮ್ಮೆಲ್ಲರ ಮಂಗಳ ಕಾಂಡ. ಪಾರ್ವತಿ ಪರಮೇಶ್ವರರ ಕಲ್ಯಾಣ ಅನ್ನೋದು ಜಗತ್ ಕಲ್ಯಾಣ. ಸಾಮಾನ್ಯವಾಗಿ ನರಸಿಂಹದೇವರ ಕಲ್ಯಾಣೋತ್ಸವ ಅಂತ ನಾವು ಮಾಡಿಸ್ತೇವೆ. ಸ್ವಲ್ಪ ಯಾಕೆ ಭಯ ಆಗೋಗುತ್ತೆ. ನರಸಿಂಹದೇವರು ನೀವು ಹೆಣ್ಣಿನ ಕಡೆ ಹೋಗಿ ನರಸಿಂಹದೇವ್ರ ಕೆನ್ನೆ ಅರ್ಶನ ಹಚ್ಚಿ ಅಂದರೆ ಕಚ್ಬಿಟ್ರೆ ಏನು ಮಾಡೋದಾಗಲಿ ಸ್ವಲ್ಪ ಭಯ. ಹೌದಾನೆ? ನಮಗೆಲ್ಲ ಹಾಗೆ ತಾನೇ ಭಯ ಇರೋದು.
ಪಾರ್ವತೀ ಕಲ್ಯಾಣ ಆ ಘಟನೆಯೇ ವೈಭವಾನಿ. ಪುರಾಣಗಳಲ್ಲಿ ವೇದವ್ಯಾಸ ದೇವರ ಅದ್ಭುತವಾಗಿರತಕ್ಕ ನಿರೂಪಣೆಗಳನ್ನು ನಾವು ನೋಡಬೇಕು ಅಂದರೆ ಲಿಂಗಾದಿ ಪುರಾಣಗಳಲ್ಲಿ ಬರುವ ಪಾರ್ವತೀ ಕಲ್ಯಾಣದ ಮಹಿಮೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಆ ಎಲ್ಲ ಘಟ್ಟವನ್ನೇ ಇಲ್ಲಿ ವೇದವ್ಯಾಸರು ಸೂಕ್ಷ್ಮವಾಗಿ ನಿರೂಪಣೆ ಮಾಡಿದ್ರು. ಸಾ ಸತಿ ಪಾರ್ವತಿ ಭೂತ್ವ, ಆ ಸತೀದೇವಿಯೇ ಪಾರ್ವತಿಯಾಗಿ ಶಿವನನ್ನು ವರಿಸಿದಳು. ಅಷ್ಟೇ ಒಂದೇ ಲೈನಲ್ಲಿ ಪಾರ್ವತಿ ಕಲ್ಯಾಣ ಮುಗಿಸೇ ಬಿಟ್ಲು. ನಾನು 10 ನಿಮಿಷ ಹೇಳ್ತೀನಿ ಅದನ್ನು, ಪಾರ್ವತಿ ಕಲ್ಯಾಣವನ್ನು. ಎಷ್ಟು ವೈಭವದಲ್ಲಿ ಪಾರ್ವತಿ ಕಲ್ಯಾಣ ಆಗಿದೆ ಅಂದರೆ, ರುದ್ರದೇವರಿಗೆ ಇವಳಿಗೆ ಮಾಡ್ಕೊಳ್ಬೇಕು ಅಂತ ಆಸೆ. ಯಾರಿಗೆ? ಪಾರ್ವತಿಗೆ. ಅವನಿಗೆ ಕೊಡಕ್ಕೆ ಇಷ್ಟ ಇಲ್ಲ. ಯಾರಿಗೆ? ಯಾಕೆ ಗೊತ್ತಾ? ದುಡ್ಡಿಲ್ಲ ಅವನ ಹತ್ರ ಅಂತ. ಹೆಂಗಿರುತ್ತೆ ನೋಡಿ, ಇಡೀ ಜಗತ್ತಿಗೆ ದುಡ್ಡು ಕೊಡೋರು, ಅವ್ರ ಹತ್ರ ದುಡ್ಡಿಲ್ಲ ಅಂತ. ಸರಿ ಹೋಗ್ಲಿ, ಅವಳೇನು ಮಾಡ್ತಾಳೆ? ಮಣ್ಣಿನಲ್ಲಿ ಅವರ ಪ್ರತಿಮೆ ನಿರ್ಮಾಣ ಮಾಡಿದ್ಲು. ಯಾವ ಪ್ರತಿಮೆ? ಲಿಂಗ. ಲಿಂಗ ನಿರ್ಮಾಣ ಮಾಡಿ ನಿತ್ಯ ಪೂಜೆ ಮಾಡ್ತಾಳೆ. ಹರಿನಿರ್ಮಾಲ್ಯಾದಿಗಳಿಂದ ಗಂಧ, ಅಕ್ಷತೆ, ಬಿಲ್ವ ಎಲ್ಲವನ್ನು, ಹರಿಪ್ರಸಾದ ಎಲ್ಲವನ್ನು ಲಿಂಗಕ್ಕೆ ಅರ್ಪಣೆ ಮಾಡಿ ಸ್ತೋತ್ರ ಮಾಡ್ತಾ ಇದ್ದಾಳೆ. ಸ್ತೋತ್ರ ಮಾಡುವಾಗ ಗುಣಾನುಸಂಧಾನಕ್ಕೆ ನಾರದರು ಬಂದರು. ಇವತ್ತು ಅವನು ಕೈಲಾಸದಲ್ಲಿ ಹಾಗೆ ಹಾರ್ಕೊಂಡು ಹೋಗ್ತಾ ಇದ್ದ, ನಂದಿ ಮೇಲೆ ಹೀಗೆ ಹೋಗ್ತಾ ಇದ್ದ, ಪ್ರಮಥ ಗಣಗಳು ಹೀಗಿದ್ರು, ಹಾಗೆ ಡ್ಯಾನ್ಸ್ ಮಾಡ್ತಾನೆ, ಹೀಗೆ ಸುಂದರ ರೂಪ ಅಂತ ಪಾರ್ವತಿಗೆ ಗೊತ್ತಿಲ್ಲದೆ ಏನಿಲ್ಲ. ಕೃಷ್ಣನ ಬಗ್ಗೆ ರುಕ್ಮಿಣೀ ದೇವಿ ಹತ್ರ ನಾರದರು ಹೇಳಿದಾಗ, ಅಂದರೆ ನಾರದರಿಗೆ ಪುಣ್ಯ ಬರಬೇಕಲ್ಲ, ಹಾಗೆ ರುದ್ರದೇವರ ವೈಭವವನ್ನು ಪಾರ್ವತಿ ಹೇಳ್ತಾನೆ. ಹೇಳಿದಾಗ ಅವಳಿಗೆ ಮನಸ್ಸು ಗಟ್ಟಿ ಆಯಿತು, ಅವ್ರನ್ನೇ ಮದುವೆ ಆಗಬೇಕು, ನಾನು ಬೇರೆಯವ್ರನ್ನ ಆಗಬಾರ್ದು, ಪರೀಕ್ಷೆ ಮಾಡಬೇಕು ಅಂತ ಬ್ರಹ್ಮಚಾರಿ ರೂಪದಲ್ಲಿ ಬರ್ತಾರೆ. ಏನೋ ಬ್ರಹ್ಮಚಾರಿ ಬಂದ, ದಕ್ಷಿಣೆ ದಾನ ಕೊಡಬೇಕು ಅಂತ ನೋಡಿದ್ರೆ, ಅಮ್ಮ ಯಾಕೆ ತಪಸ್ ಮಾಡ್ತಾ ಇದ್ಯಾ? ಇಲ್ಲ, ಶಿವನನ್ನೇ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ನಾನು. ಮನೆ ಇಲ್ಲ, ಮಠವಿಲ್ಲ, ಮೈ ಮೇಲೆ ಕರೆಕ್ಟಾಗಿ ಬಟ್ಟೆನೇ ಹಾಕೊಳ್ಳಲ್ಲ, ಅವನು ಯಾಕೆ ಮದುವೆ ಎಲ್ಲ ಕೇಳಿ 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 ಆ ಶಿವನಿಂದ ಕೇಳಲಿಕ್ಕಾಗದೆ ಹೊಡಿಬೇಕು ಅಂತ ಹೋದಾಗ ತಲೆ ಹೊಡೀತು. ಎಲ್ಲಿ ತಲೆ ಹೊಡೀತು ಅಂದರೆ ರುದ್ರಾಕ್ಷ ಮಾಲೆ ತಲೆ ಹೊಡೀತು. ನೋಡಿದ್ರೆ ಸ್ವಾಮಿ ಸಾಕ್ಷಾತ್ ರೂಪದಿ ನಿಂತ್ಕೊಂಡಿದ್ದಾನೆ. ತುಂಬ ನಾಚಿಕೆ ಆಯಿತು, ತಲೆ ಬಗ್ಗಿಸ್ಬಿಟ್ಲು. ಮನೆಗೆ ಹೋಗು ಅಂತ. ಹೇಗಿದೆ ನೋಡಿ, ಮುಟ್ಲಿಲ್ಲ ಅವನು. ಮನೆಗೆ ಹೋಗು ನೀನು ಅಂತ. ಮನೆಗೆ ಹೋದ್ಮೇಲೆ ನಾರದರ ಮಧ್ಯಸ್ಥಿಕೆಯಲ್ಲಿ, ಬ್ರಹ್ಮದೇವರ ಪೌರೋಹಿತ್ಯದಲ್ಲಿ ವಿಶೇಷವಾಗಿ ಪಾರ್ವತಿ ಕಲ್ಯಾಣ ರೆಡಿಯಾಗಿದೆ. ಈ ಗಂಡು ಎಲ್ಲಿಂದ ಹೊರಡೋದು? ಸ್ಮಶಾನದಿಂದ ಅಳಿಯ ಬರ್ತಾನೆ, ನೀವು ಹಿಮಾಲಯದಲ್ಲಿ ರೆಡಿಯಾಗಿರಿ ನೀವು ಅಂತ. ಸರಿಯಪ್ಪ, ಸ್ಮಶಾನದಿಂದ ಗಂಡು ಬರುತ್ತೆ ಅಂದರೆ ಗಂಡಿನ ಕಡೆಯವರು ಯಾರ್ಯಾರು ಬರ್ತಾರಪ್ಪ ಅಂತ ನೀವು ತುಂಬ ಚೆನ್ನಾಗಿ ವರ್ಣನೆ ಮಾಡುತ್ತೆ ಪುರಾಣಗಳು. ಸಾಮಾನ್ಯವಾಗಿ ಗಂಡಿನ ಕಡೆಯವರು ಬರ್ತಾರೆ ಅಂತಂದರೆ ಇವರೆಲ್ಲ ಆರತಿ ಇತ್ಯಾದಿ ರೆಡಿ ಮಾಡ್ಕೊಂಡು ನಿಂತಿರ್ತಾರೆ, ಶೋಭಾರ ಪದಗಳೆಲ್ಲ ಆಡ್ತಾ ಇರ್ತಾರಲ್ಲ. ಗಂಡಿನ ಕಡೆಯವರು ಬಂದರು. ಈ ತಮಟೆ ವಾದ್ಯ ಹೆಂಗಿರುತ್ತೆ ನೋಡಿ ಅಲ್ವಾ, ಈ ಇದ್ರದ್ದೆಲ್ಲ ಕಪಾಲಗಳಿಂದ ತಾಳ ಎಲ್ಲ ಒಡ್ಕೊಂಡು ಬಂದರೆ ಗಂಡಿನ ಕಡೆಯವ್ರಿಗೆ ಆರತಿ ಮಾಡಬೇಕು, ಎಲ್ಲಿ ತಲೆನೇ ಇಲ್ಲ, ಹೊಟ್ಟೆಯಲ್ಲೇ ಕಣ್ಣಿದೆ, ಆರತಿ ಮಾಡಿ ಅಂತಾರೆಲ್ಲ. ಯಾವುದೋ ಭೂತಗಣಗಳು ಏಕಶಿರ, ದ್ವಿಶಿರ, ತ್ರಿಶಿರ, ಅಶಿರ, ವಿಚಿತ್ರ. ಗಂಡಿನ ಕಡೆಯವರನ್ನು ನೋಡಿ ಹಿಮಾಲಯನ ಕಡೆಯವರೆಲ್ಲ ತಾಂಬೂಲ ವಸ್ತ್ರಾದಿಗಳನ್ನು ಬಿಸಾಕಿ ಓಡಿಬಿಟ್ರಂತೆ. ಎಂಥ ಕಡೆ ತಂದುಬಿಟ್ಟಿದ್ರಪ್ಪ ನೀವು ಗಂಡನ್ನ ಅಂತ ಹೇಳಿ. ಅದಾದ ಮೇಲೆ ಕೊನೆಯ ವ್ಯವಸ್ಥೆ ಪಾರ್ವತಿಯ ಪಾಣಿಗ್ರಹಣವನ್ನು ಸ್ವಾಮಿ ಮಾಡಿಕೊಂಡಿದ್ದಾನೆ. ಅದರ ಮೂಲ ಉದ್ದೇಶ ತಾರಕಾಸುರನ ವಧೆ ಆಗಲಿಕ್ಕಾಗಿ. ನೋಡಿ, ಆ ರಾಕ್ಷಸ ಏನು ಮಾಡಿದ್ದ? ರುದ್ರದೇವರ ಮಗನಿಂದ ನನಗೆ ಮರಣ ಬರಲಿ ಅಂತ ಅವನು. ಯಾಕೆ? ಸತೀದೇವಿ ಇಲ್ಲ, ಇನ್ನೊಂದು ಮದುವೆ ಆಗಲ್ಲ, ಆದ್ರಿಂದ ನಾನು ಅಮರ ಅಂತ ಅನ್ಕೊಂಡಿದ್ದ ತಾರಕ. ಮದುವೆ ಆಯಿತು. ಮದುವೆ ಆದಮೇಲೆ ಭೂತಗಣಗಳಿಗೆಲ್ಲ ಆದೇಶ ಆಯಿತು, ವಾಪಸ್ ಹೊರಟೋಗ್ರಿ, ಮತ್ತಿಲ್ಲಿ ಆಗೋಲ್ಲ ಮೇಂಟೈನ್ ಮಾಡೋಕ್ಕೆ. ಸ್ಮಶಾನಕ್ಕೆ ಬಂದು ಕೂತ್ಕೊಂಡ್ರಂತೆಲ್ಲ. ಬಂದು ಕೂತ್ರೆ ಇವರಿಬ್ಬರನ್ನು ಬಾದಾಮಿ ಹಾಲೆಲ್ಲ ಕೊಟ್ಟು ಬಾಗಿಲು ಹಾಕಿ ರೂಮಲ್ಲಿ ಕಳಿಸಿದ್ರು. 1 ವರ್ಷ, 2 ವರ್ಷ, 3 ವರ್ಷ, 100 ವರ್ಷ ಆಯಿತು, ಬಾಗಿಲೇ ತೆಗಿತಾ ಇಲ್ಲ. ಏನು ಮಾಡ್ತಾ ಇದ್ದಾರೆ? ಅದೇ ಸ್ವಾಮಿ, ಡೌಟ್ ಇದೆ, ಕ್ಲಿಯರ್ ಮಾಡಲಿ, ಡೌಟ್ ಇದೆ, ಕ್ಲಿಯರ್ ಮಾಡಲಿ. ಉಮಾಮಹೇಶ್ವರ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಯಾರೂ ಇಲ್ವಂತೆ, ಕೂತ್ಕೊಂಡು ಪಾರ್ವತಿ ಚಿಕ್ಕ ಹುಡುಗಿ, ಮಹಾಭಾರತ ಎಷ್ಟು ಚೆನ್ನಾಗಿ ಹೇಳುತ್ತೆ. ಚಿಕ್ಕ ಹುಡುಗಿ ಪಾರ್ವತಿ, ಇವ್ರ ರೂಪ ನೋಡಿ ಭಯ ಆಗೋಯ್ತು ಅವಳಿಗೆ. ಎಲ್ಲ ನಾಟಕ, ನಮಗೆ ತತ್ವಜ್ಞಾನ ಬರಬೇಕು ಅಂತ. ಅವಾಗ ಕರಿತ, ಹೆದರ್ಕೋಬೇಡಮ್ಮ, ಪಕ್ಕದಲ್ಲಿ ಕೂಡಲು. ಪಕ್ಕದಲ್ಲಿ ಯಾಕೆ ಕೂಡ್ತೀಯ? ತೊಡೆ ಮೇಲೆ ಕೂತ್ಕೊಂಡು. ಅಷ್ಟು ದೊಡ್ಡ ಆಕಾರ ಅವರದ್ದು. ಚಿಕ್ಕ ಹುಡುಗಿ ತೊಡೆ ಮೇಲೆ ಕೂಡಿಸ್ಕೊಂಡು. ಏನು ಡೌಟ್ಸ್ ಇದ್ದರೆ ಕೇಳು, ಕೇಳಲ್ಲ ಅಂತ.
ನಿಮ್ ಕೇಳಿ ತ್ರಿಶೂಲ ಯಾಕಿದೆ? ಎಷ್ಟು ಜನ ಇದೆ ಒಂದು ಉಮಾಮಹೇಶ್ವರ ಸಂವಾದ, ತ್ರಿಶೂಲ ಯಾಕೆ? ಅವಳು ಕೇಳೋದು ನಮಗೆ ಜ್ಞಾನ ಬರಲಿ ಅಂತ. ಅದ್ಭುತ ರೀ ಉಮಾಮಹೇಶ್ವರ ಸಂವಾದ. ಎಷ್ಟು ತತ್ವಜ್ಞಾನವನ್ನು ಕೊಡುತ್ತೋ. ಏನೂ ಗೊತ್ತಿಲ್ಲದ ಅಗತಾನೆ ಮದುವೆಯಾದ ಹುಡುಗಿ ಗಂಡನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಎಷ್ಟು ಕುತೂಹಲಭರಿತಳಾಗಿರ್ತಾಳೆ ಅನ್ನೋದನ್ನ ವ್ಯಾಸರು ಎಷ್ಟು ಚೆನ್ನಾಗಿ ಚಿತ್ರಣ ಮಾಡ್ತಾರೆ ಗೊತ್ತಾ ಮಹಾಭಾರತದಲ್ಲಿ. ಪಾರ್ವತಿಗೆ ಏನು ಗೊತ್ತಿಲ್ಲ ಅಂತ ಅಲ್ಲ, ಸರ್ವಜ್ಞಳೇ ಅವಳು ಪಾಠ ಮಾಡ್ತಾಳೆ ನಮಗೆ. ಮೃಡನಂತರಂಗಳೇ, ಆ ಮಾತು ಸಾಕು ನಮಗೆ ಅಲ್ವಾ. ಮಂಗಳೇ ಮೃಡನ ಅಂತರಂಗಳೇ, ರುದ್ರದೇವರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳಿದವಳು ಪಾರ್ವತಿ ದೇವಿ ಪಾಠ ಮಾಡ್ತಾಳೆ. ನಿಮಗೆಲ್ಲ ಐತಲ್ಲ ಯಾಕೆ ನಿಮಗೆ? ಅವಳು ಕೇಳಿಬಿಟ್ಲು. ಶಿವ ಉತ್ತರ ಕೊಟ್ಟಿದ್ದೇನು ಗೊತ್ತಾ? ಗಾಬರಿ ಆಗೋಯ್ತು ಅವಳಿಗೆ. ಅದೊಂದು ಹೇಳಿ ಮುಂದುವರಿತೀನಿ ನಾನು. ನೀವು ಐತಲೆ ಯಾಕ್ರಿ, ಈ ಚರ್ಮ ಯಾಕೆ ಅಂತೆಲ್ಲದಕ್ಕೂ ಉತ್ತರ ಕೊಟ್ಟ. ಐತಲೆ ಯಾಕೆ ಬಂತು ಅಂತಂದಾಗ ಒಬ್ಳು ಇದ್ಲು. ಒಬ್ಬ ರಾಕ್ಷಸನ ಸಂಹಾರ ಮಾಡಬೇಕಾಗಿತ್ತು. ಸಂಹಾರ ಮಾಡಬೇಕು ಅಂದರೆ ಅವರಿಬ್ಬರಲ್ಲೂ ಗಲಾಟೆ ಬರಬೇಕು. ಆ ಗಲಾಟೆ ಬಂದರೆ ಇಬ್ಬರು ಸತ್ತೋಗ್ತಾರೆ. ಅದಕ್ಕೆ ಬ್ರಹ್ಮದೇವರು ಏನು ಮಾಡಿದ್ರು, ಜಗತ್ತಿನಲ್ಲಿದ್ದ ಎಲ್ಲ ಪದಾರ್ಥಗಳೆಲ್ಲ ಪ್ರಧಾನ ಪದಾರ್ಥ ಎಳ್ಳು ಕಾಳಷ್ಟು ಪದಾರ್ಥ ತೆಗೆದು 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 ಒಬ್ಬ ಅಪ್ಸರೆಯನ್ನು ಸೃಷ್ಟಿ ಮಾಡಿದ್ರು. ಅವಳಿಗೆ ತಿಲೋತ್ತಮ ಅಂತ ಹೆಸರು, ಜಗತ್ತಿನಲ್ಲಿ ಮೋಸ್ಟ್ ಫೇಮಸ್. ಅವಳು ಎಲ್ಲ ಕಡೆ ಸಂಚಾರ ಮಾಡ್ತಾ, ಪಾರ್ವತಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ಸಂಚಾರ ಮಾಡ್ತಾ ಮಾಡ್ತಾ ಕೈಲಾಸಕ್ಕೂ ಬಂದ್ಲು. ನನ್ನ ಎದುರಿಗೆ ಬಂದ್ಲು, ಸಂತೋಷ ಆಯಿತು. ಬಲಭಾಗಕ್ಕೆ ಬಂದ್ಲು, ಅವಳನ್ನು ನೋಡ್ಬೇಕಲ್ಲ ಅಂತ ಈ ಕಡೆ ಒಂದು ತಲೆ ಮಾಡಿಕೊಂಡೆ. ಹಿಂಭಾಗಕ್ಕೆ ಬಂದ್ಲು, ಅವಳನ್ನು ನೋಡ್ಬೇಕಲ್ಲ ಅಂತ ಅಲ್ಲೊಂದು ತಲೆ ಮಾಡಿಕೊಂಡೆ. ಎಡಭಾಗಕ್ಕೆ ಬಂದ್ಲು, ನೋಡ್ಬೇಕಲ್ಲ ಅಂತ ಅಲ್ಲೊಂದು ತಲೆ ಮಾಡಿಕೊಂಡೆ. ಕೈಲಾಸವನ್ನ ದಾಟಿ ಹೋಗ್ತಾಳೆ, ದೂರಕ್ಕೆ ನೋಡ್ಬೇಕಲ್ಲ ಅಂತ ಇಲ್ಲಿ ಮೇಲೆ ಒಂದು ತಲೆ ಬಂತು ಅಂದಾಗ ಸ್ವಾಮಿ ಸತ್ಯ ಹೇಳಿ ಅಂತಂತಾರೆ. ನೀವು ಅಷ್ಟು ಸುಲಭಕ್ಕೆ ಅಂಥ ಮಹಾನುಭಾವರಲ್ಲ ನೀವು ಅಂದಾಗ ಜಗತ್ತನ್ನು ಕಾಪಾಡಬೇಕಲ್ಲ. ನನ್ನನ್ನು ಪ್ರಾರ್ಥನೆ ಮಾಡುವ ಸಾತ್ವಿಕರಿಗೆ ದುಷ್ಟಶಕ್ತಿಗಳು ಎಲ್ಲ ದಿಕ್ಕುಗಳಲ್ಲೂ ಬಾಧೆ ಕೊಡ್ತಾ ಇದೆ. ಆ ಎಲ್ಲ ದಿಕ್ಕುಗಳಲ್ಲಿ ಕೊಡುವ ಬಾಧೆಗಳನ್ನು ಪರಿಹಾರ ಮಾಡಲಿಕ್ಕೆ 5 ತಲೆಗಳಲ್ಲಿ ಜಗತ್ತನ್ನು ಕಾಪಾಡ್ತೇನೆ ನಾನು. ಪಂಚಭೂತಗಳಿಗೆ ನಿಯಾಮಕವಾದ ಪಂಚವಕ್ರ. ಸರಿ, ಇಲ್ಲಿ ತಾರಕಾಸುರನ ವೈಭವ ಮೆರೀತಾ ಇದೆ. ಅವನೇನು ಮಾಡಬೇಕು ಇವಾಗ ಅಂತ, ಯಾರು ರುದ್ರದೇವರ ನಿಷೇಕ ಪ್ರಸ್ಥ ಮುಹೂರ್ತವನ್ನ ನಾಶ ಮಾಡುವರು? ಬಾಗಿಲು ತೆಗೆಯೋರು ಯಾರು? ಒಬ್ಬ ಸುಟ್ಟು ಬೂದಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಆಗಲೇ, ಅವನ ಕೈಲಂತೂ ಸಾಧ್ಯನೇ ಇಲ್ಲ. ಅವಾಗ ಆಲೋಚನೆ ಮಾಡಿದ, ಅವನ 3ನೇ ಕಣ್ಣಲ್ಲಿ ನಾನೇ ಕೂತ್ಕೊಂಡಿದ್ದೀನಲ್ಲ, ಹೋಗ್ತೀನಿ ಬಿಡ್ರಿ ಪರವಾಗಿಲ್ಲ ಅಂತ. ಯಾರದು? ಅಗ್ನಿ. ಅಗ್ನಿ ಏನು ಮಾಡ್ತಾನೆ, ನಿಧಾನವಾಗಿ ಬಾಗಿಲು ತೆಗೆದ. ಬೆಳಕು ಬಂದಲ್ಲ, ಪಾರ್ವತಿಗೆ ನಾಚಿಕೆ ಆಯಿತು. ಅವನ ಕೈ ಮುಂದೆ ಇಟ್ಟಿದ್ದಾನೆ, ರುದ್ರದೇವರ ಶಕ್ತಿ ವೀರ್ಯ ಅವನ ಕೈಗೆ ಬಿತ್ತು. ತಡ್ಕೊಳ್ಳಿಕ್ಕಾಗಲಿಲ್ಲ, ಬಿಸಿ ತಗೊಂಡು ಹೋಗಿ ಗಂಗೆಗೆ ಹಾಕ್ಬಿಟ್ಟ. ಸ್ವಲ್ಪ ದೂರ ಹರಿದ್ಲು, ಅವಳಿಗೂ ಬಿಸಿ ಆಯಿತು. ಅಲ್ಲಿಂದ ಹೊರಗೆ ಹಾಕಿದ್ಲು. ಹುಲ್ಲಿನ ಬವಣೆ ಶರಸ್ತಂಭ ಇತ್ತು, ಅದರ ಮೇಲೆ ಬವಣೆ ಬೀಳ್ತಾ ಇದ್ದಾಗ 6 ಭಾಗವಾಗಿ 6 ತಲೆಯ ಒಂದು ಕೂಸು ಮೇಲೆದ್ದು ಬಂತು. ಅವಾಗ ಓಂ ಅಂತ ಹೇಳಿತು ಮೊದಲಕ್ಷರ. ಆ ಕೂಸು ಹೊರಗೆ ಬರ್ತಾ ರುದ್ರದೇವರ ಕಣ್ಣಿಗೆ ಸುಟ್ಟು ಬೂದಿಯಾದ ಮನ್ಮಥ ಅವರದ್ದೇ ಮಗನಾಗಿ ಹುಟ್ಟಿ ಬಂದಿದ್ದಾನೆ. 6 ಕೃತ್ತಿಕಾ ನಕ್ಷತ್ರಾಭಿಮಾನಿ ದೇವತೆಗಳು ಸ್ತನ್ಯಪಾನ ಮಾಡಿಸಿದ್ರು. ಅವಾಗೆಲ್ಲ ಓಡ್ ಬಂದರು, ನನ್ನ ಮಗು ನನ್ನ ಮಗು ನನ್ನ ಮಗು ಅಂತ ಕೇಳ್ತಾರೆ. ನಿಜವಾಗಿ ಮಗು ಯಾರ್ದು ಅಂದ್ರೆ ಪಾರ್ವತೀ ತನಯಂ ಪ್ರಾಹು ಸ್ಕಂದಂ. ಆದ್ದರಿಂದ ಅಗ್ನಿಯ ಮಗನಾದ್ದರಿಂದ ಆಗ್ನೇಯ, ಗಂಗೆಯಲ್ಲಿ ಬಂದದ್ದರಿಂದ ಗಾಂಗೇಯ, ಕೃತ್ತಿಕೆಯರು ಹಾಲು ಕುಡಿಸೋದ್ರಿಂದ ಕಾರ್ತಿಕೇಯ, ಶಿವ ವೀರ್ಯ ಸ್ಕಂದಿತನಾಗಿ ಬಂದದ್ದರಿಂದ ಸ್ಕಂದ, ಶರಸ್ತಂಭದಲ್ಲಿ ಹುಟ್ಟಿದ್ದರಿಂದ ಶರವಣ ಭವ, ಬ್ರಾಹ್ಮಣನ ಮೇಲೆ ತುಂಬ ಪ್ರೀತಿ ಮಾಡ್ತಾನಾದ್ದರಿಂದ ಸುಬ್ರಹ್ಮಣ್ಯ, ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡಿದ್ದಾನಾದ್ದರಿಂದ ಕುಮಾರ. ಅವನ ಹೆಸರೇನಾಗಾದ್ರೆ 6 ತಲೆಗಳಿದೆ ಆದ್ದರಿಂದ ಷಣ್ಮುಖ. ಏನು ಬೇಕಾದ್ರೂ ಹೇಳ್ರಿ ಅಲ್ವಾ, ಎಲ್ಲ ಹೆಸರು ಬಂದವನಿಗೆ ನಾಮಕರಣ ಮಾಡಿ ತತ್ವೋಪದೇಶವನ್ನು ಮಾಡ್ತಾರೆ. ತತ್ವೋಪದೇಶವನ್ನು ಮಾಡಿದಾಗ ಅವನಿಗೆ ವಾಹನವನ್ನಾಗಿ ಆಯುಧವನ್ನಾಗಿ ಎಲ್ಲ ಕೊಟ್ಟು ದೇವಸೇನಾಪತಿ ಅಂತ ಮಾಡಿದ ಮೇಲೆ ಆ ಸ್ವಾಮಿ ಮಹಾನುಭಾವ ತಾರಕಾಸುರನನ್ನ ವಧೆ ಮಾಡಿದ. ಸುಬ್ರಹ್ಮಣ್ಯ ಸುರಾಗ್ರಗಣ್ಯ ಸುಜನ. ವಾದಿರಾಜರು ಪ್ರಾರ್ಥನೆ ಮಾಡ್ತಾರೆ, ತಾರಕನ ವಧೆ ಮಾಡಿ ದೊಡ್ಡ ಒಂದು ಪರ್ವತದ ಮೇಲೆ ಕೂತ ಚತುರ್ಮುಖ ಬ್ರಹ್ಮದೇವರು ಸಂತುಷ್ಟರಾಗಿ ಅವನಿಗೆ ಅಭಿಷೇಕವನ್ನು ಮಾಡ್ತಾರೆ. ಆ ಅಭಿಷಿಕ್ತವಾಗಿರತಕ್ಕ ಜಲವೇ
ನಮ್ಮನ್ನೆಲ್ಲರನ್ನ ಉದ್ಧಾರ ಮಾಡ್ತಾ ಇರತಕ್ಕಂತಹ ಕುಮಾರಧಾರ. ವಾದಿರಾಜರ ಪ್ರಾರ್ಥನೆ ಕುಮಾರಧಾರೆ ಸುಜನೋದ್ಧಾರೆ ವಿಜ್ಞಾನಧಾರೆಯ ಪುನೀಹಿ ಮಾಂ ಅಘಸ್ತೋಮಂ ಲುನೀಹಿ ಸದನೀಹಿತಂ. ಕುಮಾರಧಾರೆ ತ್ವತ್ತೀರೆ ಮುಕ್ತಿದ್ವಾರೆ ಗುಣಾಕರೆ